ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ ದೀಪಾ ಅಜಯ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಪರೂಪದ ಕ್ರೀಡಾ ಸಾಧಕಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ದೀಪಾ ಅಜಯ್ ಅವರು. ಸಾಮಾನ್ಯವಾಗಿ ಕ್ರೀಡಾಪಟುಗಳ ಗುರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸಾಧನೆ ಮಾಡೋದಿರುತ್ತದೆ. ಆದ್ರೆ ದೀಪಾ ಅವರಿಗೆ ಮೊದಲಿಗೆ ಅಂತಹ ಆಸೆ ಏನೂ ಇರಲಿಲ್ಲ. ತಮ್ಮ ಇಬ್ಬರು ವಿಶೇಷ ಚೇತನ ಮಕ್ಕಳನ್ನ ಎತ್ತಿಕೊಂಡು ಓಡಾಡಲು ಜಿಮ್ಮಿಗೆ ಹೋದ್ರು. ನಂತರ ಕ್ರೀಡಾ ಕ್ಷೇತ್ರಕ್ಕೆ ಧುಮುಕಿದ್ರು. ಹೇಗೆ ಈ ಪವರ್ ಲಿಫ್ಟಿಂಗ್ ಅನ್ನೋದು ಅವರಿಗೆ ಆಕರ್ಷಣೆ ನೀಡ್ತು ಅನ್ನೋದರ ಕುರಿತಾಗಿ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ದೀಪಾ ಅವರೇ. ನಮಸ್ಕಾರ ಭಾರತಿ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ವರ್ಲ್ಡ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕವನ್ನ ಪಡೆದಿದ್ದೀರಿ. ಅದಕ್ಕಾಗಿ ಅಭಿನಂದನೆಗಳು. ತುಂಬಾ ಥ್ಯಾಂಕ್ ಯು, ಧನ್ಯವಾದ. ಮೇಡಮ್, ಮನೆಯನ್ನ ಬೆಳಗಿದ ನಂದಾ ದೀಪ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಜ್ವಲಿಸಿದ್ದು ಹೇಗೆ? ಅಂದ್ರೆ ತಾಯಿಯ ಕರ್ತವ್ಯದ ಜೊತೆಗೆ ಒಬ್ಬ ಅಥ್ಲೀಟ್ ಆಗುವ ಕನಸು ಹೇಗೆ ಗರಿಗೆದರಿತು ನಿಮ್ಮಲ್ಲಿ ಅಂತ ಹಿನ್ನೆಲೆ ಹೇಳಿ. ನಾನು ಪವರ್ ಲಿಫ್ಟಿಂಗ್ ಅಂತ ಶುರು ಮಾಡಿದ್ದು ಬರೀ 2 ವರ್ಷ ಅಷ್ಟೇ ಆಯ್ತು. ಅದಕ್ಕಿಂತ ಮುಂಚೆ ನಾನು ಶುರು ಮಾಡಿದ್ದು ನನ್ನ ದೇಹವನ್ನ ನಾನು ಗಟ್ಟಿ ಮಾಡ್ಕೋಬೇಕು, ನನ್ನ ಬೋನ್ಸ್ ಎಲ್ಲ, ನನ್ನ ಮೂಳೆನ ನಾನು ಗಟ್ಟಿ ಮಾಡ್ಕೋಬೇಕು, ಸ್ವಲ್ಪ ಮಾಂಸಖಂಡ ಎಲ್ಲ ಚೆನ್ನಾಗಾಗಬೇಕು ಅಂತ ನಾನು ಶುರು ಮಾಡಿದ್ದು. ಅದರಿಂದ ಇದು ಪವರ್ ಲಿಫ್ಟಿಂಗ್ ಅನ್ನೋದಕ್ಕೆ ತಿರುಗ್ತು. ಅದು ನನಗೆ ಏನಕ್ಕೆ ಶುರು ಮಾಡಿದೆ ಅಂದ್ರೆ, ನನ್ನ 2 ವಿಶೇಷ ಚೇತನ ಮಕ್ಕಳಿದ್ದಾರೆ, ಅವ್ರನ್ನ ನೋಡ್ಕೊಳಕ್ಕೆ ನಾನ್ ಗಟ್ಟಿ ಆಗ್ಬೇಕು, ಅವ್ರನ್ನ ನೋಡ್ಕೊಳಕ್ ನನಗೆ ಆಗೋದಿಲ್ಲ ಅಂತ ನಾನು ಯಾವತ್ತೂ ಹೇಳ್ಬಾರ್ದು. ನನ್ ಬೆನ್ನು ನೋವ್ತಾ ಇದೆ, ನನ್ ಮಂಡಿ ನೋವ್ತಾ ಇದೆ ಅಂತ ನನ್ನ ಬಾಯಿಂದ ಅಂತ ಮಾತುಗಳು ಯಾವತ್ತೂ ಬರಬಾರ್ದು ಅಂತ ನಾನು ಅದನ್ನು ಶುರು ಮಾಡಿದ್ದು. ಅವರು ಬೆಳಿತಾ ಏನು ಎತ್ತರ ಆಗ್ತಾರೆ, ನನ್ನ ಶಕ್ತಿ ಕುಗ್ಗತ್ತೆ ಅಂತ ನನಗೆ ಒಂಥರ ರಿಯಲೈಸೇಷನ್ ಅಂತಾರಲ್ಲ, ದಟ್ ರಿಯಾಲಿಟಿ ಸ್ಟ್ರಕ್ ಮೀ. ನಾನ್ ಗಟ್ಟಿ ಆಗ್ಬೇಕು ಅಂತ ನಾನು ಅಷ್ಟೇ ನನ್ಗೆ ಅನ್ಸಿದ್ದ. ಅವಾಗ ಪವರ್ ಲಿಫ್ಟಿಂಗು ಕಾಂಪಿಟೇಷನ್ ಅಂತ ನನ್ಗೆ ಯಾವತ್ತೂ ಅನ್ಸಿದ್ದೇ ಇಲ್ಲ. ಸೊ ನಾನು ಆ ರೀತಿಯಲ್ಲಿ ನಾನು ಶುರು ಮಾಡ್ಕೊಂಡಿದ್ದು. ಆಮೇಲೆ ನನ್ಗನ್ನಿಸ್ತು, ಐ ಆಮ್ ಮೇಡ್ ಫಾರ್ ದಿಸ್, ವೈ ನಾಟ್? ಅಂದ್ರೆ ಕೆಲವ್ರು ಕೇಳಕ್ ಶುರು ಮಾಡಿದ್ರು ಜಿಮ್ ಅಲ್ಲಿ, ನೀವೇನ್ ಕಾಂಪೀಟ್ ಮಾಡ್ತೀರಾ, ಬಾಡಿ ಬಿಲ್ಡಿಂಗ್ ಮಾಡ್ತೀರಾ, ಇಷ್ಟೆಲ್ಲ ಭಾರ ಎತ್ತೀರಲ್ಲ ಅಂತ. ಸೊ ಅವಾಗ ಏನೋ ಒಂಥರ ಮನ್ಸಲ್ಲಿ ಅನ್ನಿಸ್ತು, ವೈ ನಾಟ್? ಸ್ಪಾರ್ಕ್ ಅಂತ. ಹಾ, ಎಕ್ಸಾಕ್ಟ್ಲಿ. ಒಂಥರ ಯಾವತ್ತೂ ಅನ್ಕೊಳ್ತಿದ್ದೆ, ಯಾರೋ ಅಪರಿಚಿತರು ಕೇಳಿದ್ರೆ ಅನ್ನಿಸ್ತಲ್ಲ, ಎಸ್, ವೈ ನಾಟ್ ಅಂತ. ಅವಾಗ್ಲೂ ಏನ್ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಲಿಲ್ಲ, ಹೇಗೆ ಏನು ಎತ್ತ ಅಂತ. ಅದೊಂದು ಬೇರೆ ಫೀಲ್ಡ್ ಅಲ್ಲ. ಸೊ ಐ ಹ್ಯಾಡ್ ನೋ ಐಡಿಯಾ, ಬಿಕಾಸ್ ಐ ರಿಯಲಿ ಡಿಂಟ್ ನೋ ವಾಟ್ ಇಟ್ ಟೇಕ್ಸ್. ಅಂದ್ರೆ ನನ್ಗೆ ಅಷ್ಟು ಕಾಂಪಿಟೇಟಿವ್ನೆಸ್ ಇದೆಯಾ, ಹೋಗಕ್ ಆಗತ್ತಾ, ಅಥವಾ ಎಲ್ಲಿ ಹೋಗೋದಿದ್ರೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ನನ್ಗೆ ಏನ್ ಐಡಿಯಾ ಇರಲಿಲ್ಲ. ಸುಮ್ನೆ ಯಾವ್ದೋ ತಲೆ ಒಂದು ಗುಂಗು ಅಂತ ಇತ್ತು. ಅದು ನಿಧಾನಕ್ಕೆ ಆ ಗುಂಗು ಒಂದು ಗಟ್ಟಿ ಯೋಚನೆ ಆಯ್ತು. ಹಾಗೆ ನಾನು 2 ವರ್ಷದ ಹಿಂದೆ ಫಸ್ಟ್ ಕಾಂಪಿಟೇಷನ್ ಅಂತ ಮಾಡಿದ್ದು. ಮೇಡಮ್, ನೀವು ಹೇಳಿದ್ರಿ ವಿಶೇಷ ಚೇತನ ಮಕ್ಕಳ ಸಲುವಾಗಿ ನೀವು ಪವರ್ ಲಿಫ್ಟಿಂಗ್ ಅಂದ್ರೆ ಭಾರ ಎತ್ತುವುದನ್ನ ಪ್ರಾರಂಭಿಸಿದ್ರಿ ಅಂತ ಹೇಳಿ. ಬ್ಯಾಂಕ್ ಉದ್ಯೋಗಿ ಕೂಡ ಆಗಿದ್ರಿ ನೀವು. ಮಕ್ಕಳ ಸಲುವಾಗಿ ಅದನ್ನ ಬಿಟ್ಟು ಮಕ್ಕಳ ಆರೈಕೆಯಲ್ಲಿ ಸಲುವಾಗಿ ಅನ್ನೋದಕ್ಕಿಂತ ತಾಯಿಯಾಗಿ ಮಾಡೋ ಒಂದು ಡ್ಯೂಟಿ ಅಂತ ಏನಿರುತ್ತೋ ಅದೊಂದು ಪ್ರಯಾರಿಟಿ ಆಯ್ತು ಅಷ್ಟೇ. ಅದಕ್ಕೊಂದು ಆದ್ಯತೆ ಕೊಟ್ಟೆ. ಈಗ ಒಬ್ಬರಲ್ಲ, ಇಬ್ರು ವಿಶೇಷ ಚೇತನರು ನಿಮ್ಮ ಬದುಕಿನಲ್ಲಿ ಆಗಮಿಸಿದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಯಾಕಂದ್ರೆ ಸಡನ್ಲಿ ಒಂದು ದೊಡ್ಡ ಸಮಸ್ಯೆ ಬರ್ತದೆ, ಅದಕ್ಕೆ ನಾವು ಸಿದ್ಧರಿರೋದಿಲ್ಲ. ಹೇಗೆ ಎದುರಿಸಿದ್ರಿ ಅದನ್ನ? ಫಸ್ಟ್ ಒನ್ ಬಂದಾಗ್ಲೇ, ಯಾಕಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರೋ ಈ ತರ ಇಲ್ಲ. ಸೊ ಫಸ್ಟ್ ಒನ್ ಆದಾಗ್ಲೇ ದಟ್ ವಾಸ್ ಅ ಬಿಗರ್ ಶಾಕ್ ಅಂತ. ಇದು ಹೇಗೆ, ಏನಕ್ಕೆ ಈ ತರ ಆಯ್ತು? ಸೊ ವಿ ವೆಂಟ್ ಥ್ರೂ ಆಲ್ ದ ಸ್ಟೇಜಸ್ ಆಫ್ ಡಿನಯಲ್. ಇಲ್ಲ ಸರಿ ಹೋಗ್ತಾನೆ, ಇದೇನೋ ಒಂಚೂರು ಚಿಕ್ಕ ರೀತಿಯಲ್ಲಿ ಇರಬೇಕು ಅಷ್ಟೇ ಅಂತ. ಮೊದಲನೇ ಮಗು ಆದಾಗ್ಲೇ ನಮ್ಗೆ ಹಂಗೆ ಅನ್ಸಿತ್ತು. ಬಟ್ ನಾವು ಥೆರಪಿ ಎಲ್ಲ ಶುರು ಮಾಡಿದಾಗ ಅಲ್ಲಿ ಥೆರಪಿ ಸೆಂಟರ್ ಅಲ್ಲಿ ಬೇರೆ ಬೇರೆ ಮಕ್ಕಳು ಬಂದು ನಾವು ನೋಡ್ತೀವಲ್ಲ. ನಾವು 6 ತಿಂಗಳಿಂದ ದೊಡ್ಡವನ್ ಆದಿತ್ಯ, ಅವ್ನಿಗೆ ಇವಾಗ 21 ವರ್ಷ, ಅವ್ನಿಗೆ 6 ತಿಂಗಳಿಂದ ನಾವು ಥೆರಪಿ ಅಂತೆಲ್ಲ ಶುರು ಮಾಡಿದ್ದು. ಥೆರಪಿ ಅಂತೆಲ್ಲ ಕರ್ಕೊಂಡು ಹೋದಾಗ ನಾವು ನೋಡ್ತಿದ್ವಲ್ಲ, 3 ವರ್ಷ 4 ವರ್ಷ 5 ವರ್ಷ ದೊಡ್ಡ ಮಕ್ಕಳು. ಸೊ ಇಟ್ ಇಸ್ ಅ ಲಾಂಗ್ ಜರ್ನಿ. ದಟ್ಸ್ ವೆನ್ ಇಟ್ ಕೈಂಡ್ ಆಫ್ ಸೆಟಲ್ಡ್ ಇನ್ ಅಸ್. ಕಾರಣ ಏನಂತ ಏನಾದ್ರೂ ಗೊತ್ತಾಯ್ತಾ? ವೈದ್ಯರು ಹೇಳಿದ್ರ? ಸುಮಾರು ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಅದು ಇನ್ಕನ್ಕ್ಲೂಸಿವ್ ಅಂತಾರಲ್ಲ. ಸೊ ಏನು ಜೆನೆಟಿಕ್ ಟೆಸ್ಟ್ ಮಾಡಿಸಿದ್ವಿ, ಇಟ್ ವಾಸ್ ಇನ್ಕನ್ಕ್ಲೂಸಿವ್. ಆಮೇಲೆ ನಮ್ಗೆ ಅನ್ನಿಸ್ತು, ಕಾರಣ ಹುಡ್ಕೊಂಡ್ ಮಾಡೋದೇನು, ಚಾಯ್ಸ್ ಅಲ್ವಾ. ಸೊ 2ನೇ ಮಗು ಆದಾಗ ನಾವು ಸುಮಾರು ಟೆಸ್ಟ್ ಆಕ್ಚುಲಿ ಮಾಡಿಸಿದ್ವಿ. ಯಾಕೆಂದ್ರೆ ಅವಾಗ ರೇಡಿಯಾಲಜಿಸ್ಟ್ ಎಲ್ಲ ದೇವರ್ ಲಿಟಲ್ ಮೋರ್ ಪರ್ಟಿಕ್ಯುಲರ್, ಇದು ಅದು ಅಂತ ನೋಡಿದ್ರು. ಬಟ್ ಇವನ್ ದೆನ್ ಅವನಿಗೆ 7 ತಿಂಗಳಾದಾಗ ದ ಲಾಸ್ಟ್ ಸ್ಕ್ಯಾನ್ ವಿ ಕೈಂಡ್ ಆಫ್ ಫಿಗರ್ಡ್ ಔಟ್ ಅವನಿಗೂ ಪ್ರಾಬ್ಲಮ್ ಇರಬಹುದು ಅಂತ ನಮ್ಗೆ ಸ್ಕ್ಯಾನಿಂಗ್ ಮಾಡಿದ್ರು ಡಾಕ್ಟರ್ ಹೇಳಿದ್ರು.
ಸೊ ವಿ ವರ್ ಕೈಂಡ್ ಆಫ್ ಪ್ರಿಪೇರ್ಡ್. ನಾನ್ ಒಂದ್ಸಲ ಕುಗ್ಗಿದ್ರು ಮೈ ಹಸ್ಬೆಂಡ್ ಅಜಯ್ ಅವ್ರು ಯಾವತ್ತೂ ಕುಗ್ಗಿಲ್ಲ. ಸೊ ಅವ್ರಿಗೆ ಅನ್ಸುತ್ತೆ ಓಕೆ ವಿ ನೋ ವಾಟ್ ಟು ಪ್ರಿಪೇರ್ ಫಾರ್ ಗಾಡ್ಸ್ ಪ್ಲಾನ್. ದೀಪಾ ಅವರೇ, ನೀವೇನೋ ಮಕ್ಕಳ ಸಲುವಾಗಿ ಜಿಮ್ಗೆ ಹೋಗಿ ದೇಹವನ್ನ ಹುರಿಗೊಳಿಸಿದ್ರಿ, ಆದ್ರೆ ಪವರ್ ಲಿಫ್ಟಿಂಗ್ ಯಾಕೆ? ಯಾಕಂದ್ರೆ ವೇಟ್ ಲಿಫ್ಟಿಂಗ್ ಇದೆ, ಕುಸ್ತಿ ಇದೆ, ಬಾಕ್ಸಿಂಗ್ ಇದೆ, ಹೀಗೆ ಶಕ್ತಿ ಕೇಂದ್ರಿತವಾದ ಅನೇಕ ಕ್ರೀಡೆಗಳು ಇದೆ. ಪವರ್ ಲಿಫ್ಟಿಂಗ್ ಯಾಕೆ? ಯಾಕೆಂದ್ರೆ ನಾನು ಶುರು ಮಾಡಿದ್ದನ್ನೆಲ್ಲ ನಮ್ಮ ಅಪಾರ್ಟ್ಮೆಂಟ್ ಜಿಮ್ ಅಲ್ಲಿ. ಅಪಾರ್ಟ್ಮೆಂಟ್ ಜಿಮ್ ಅಂದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ಲಿಮಿಟೆಡ್ ಎಕ್ವಿಪ್ಮೆಂಟ್ ಇರುತ್ತೆ. ಏನ್ ಮಾಡ್ತಿದ್ದೆ ಅಂದ್ರೆ ಮಕ್ಕಳು ಶಾಲೆ ಕಳಿಸ್ಬಿಟ್ಟು ಅದೊಂದ್ 2 ತಾಸು ನನಗೆ ಸಿಗೋದು. ದಟ್ ವಾಸ್ ಮೈ ಮೀ ಟೈಮ್. ನಾನು ಹೋಗ್ಬಿಟ್ಟು ಜಿಮ್ಗೆ ಸ್ಟಾರ್ಟಿಂಗ್ ಮಾಡಿದ್ದು ಒಂದ್ ಸ್ವಲ್ಪ ತೂಕ ಇಳಿಸ್ಕೊಳ್ಳೋಣ ಅಂತ. ಮಧ್ಯಾಹ್ನದ ಹೊತ್ತಾಗಿದ್ರಿಂದ ಸ್ವಲ್ಪ ಜಿಮ್ಮು ಖಾಲಿ ಇರೋದು. ಸೊ ಇದು ಮಾಡ್ಬೋದಲ್ಲ ಅದು ಮಾಡ್ಬೋದಲ್ಲ ಅಂತ ನಾನು ಜಿಮ್ ಅಲ್ಲಿ ನನಗೆ ಸಲಕರಣೆ ಇತ್ತೋ ಅದರಿಂದ ನಾನು ಹಂಗೆ ಮುಂದುವರ್ಸ್ಕೊಂಡು ಹೋದೆ. ಅಂದ್ರೆ ಒಬ್ರು ಕೋಚ್ ಇರ್ಲಿಲ್ಲ. 2 ವರ್ಷದ ಹಿಂದೆ ತನಕ ನಾ ಪವರ್ ಲಿಫ್ಟಿಂಗ್ ಅಂತ ಶುರು ಮಾಡೋದಕ್ಕೆ ನಾನು ಕೋಚ್ ಅಂತ ಯಾರು ಇಲ್ಲ. ಎಲ್ಲ ನಾನು ವಿಡಿಯೋ ತಗೋತಿದ್ದೆ. ಅದ 2 ತಾಸು ಅಂತ ಹೇಳದ್ನಲ್ಲ, ಐ ಯೂಸ್ ಟು ಮೇಕ್ ಯೂಸ್ ಆಫ್ ಇಟ್. ನಾನು ಹೆಂಗ್ ಮಾಡ್ತಿದ್ದೀನಿ ಅಂತ ವಿಡಿಯೋ ತಗೊಳ್ಳೋದು, ಅದನ್ನ ನೋಡೋದು. ಆಮೇಲೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಅನ್ನೋದಂತೂ ಬೇಕಾದಷ್ಟಿದೆ. ಅಲ್ಲೆಲ್ಲ ಯಾರಾದ್ರೂ ಈ ಫಾರಿನ್ ಕೋಚಸ್ ಎಲ್ಲ ಏನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರನೂ ಕೊಡ್ತಾರೆ. ಸೊ ಅದೇ ತರ ನಾನು ಐ ಯೂಸ್ ಟು ಮೇಕ್ ಯೂಸ್ ಆಫ್ ದಟ್ ಟೈಮ್, ಫೈಂಡ್ ಔಟ್ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದೀನೋ ಇಲ್ವೋ, ಇದು ಮಾಡಿದ್ರೆ ಹೆಂಗೆ ಅಂತ ನಾನು ಬೇಕಾದಷ್ಟು ಅದೇ ಆ 2 ಗಂಟೆಗಳ ಏನ್ ನನಗಿತ್ತೋ ಐ ಯೂಸ್ ಟು ಮೇಕ್ ಯೂಸ್ ಆಫ್ ದಟ್. ಆಕ್ಚುಲಿ ವೇಟ್ ಲಿಫ್ಟಿಂಗ್ ಅಂತ ನೀವು ಹೇಳಿದ್ರಲ್ಲ, ನಂಗೆ ವೇಟ್ ಲಿಫ್ಟಿಂಗ್ ಆಕ್ಚುಲಿ ಇಂಟ್ರೆಸ್ಟ್ ಇತ್ತು. ಅದ್ರ ಏನಂತಂದ್ರೆ ಮೇಲೆ ತಲೆ ಮೇಲೆ ಎತ್ತಿ ಕೆಳಗಡೆ ಬಿಸಾಡ್ತಾರೆ. ಅದು ಅಪಾರ್ಟ್ಮೆಂಟ್ ಜಿಮ್ ಆಗಿರೋದ್ರಿಂದ ಅದ್ರ ಪರ್ಮಿಷನ್ ಇಲ್ಲ ನಮಗೆ. ಅಂತ ಜಿಮ್ಗೆ ಹೋಗ್ಬೇಕು, ವೇಟ್ ಲಿಫ್ಟಿಂಗ್ ಜಿಮ್ಗೆನೆ. ಮಾಮೂಲಿ ಜಿಮ್ ಅಲ್ಲೂ ಯು ಕ್ಯಾನ್ ಡ್ರಾಪ್ ವೇಟ್, ಸೊ ಪರ್ಮಿಷನ್ ಇಲ್ಲ. ಸೊ ಆಲ್ ದ ಮೋರ್ ಅಪಾರ್ಟ್ಮೆಂಟ್ ಜಿಮ್. ಸೊ ಅದಕ್ಕೋಸ್ಕರ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಷ್ಟೇ ಟೈಮ್ ಯೂಸ್ ಮಾಡ್ಬೇಕು, ಈ ಸಲಕರಣೆಗಳನ್ನ ಬಹಳ ಕಾಳಜಿ ವಹಿಸಿ ಮಾಡ್ಬೇಕು. ಪ್ಲಸ್ ಏನಾದ್ರು ಹೋಯ್ತು ಅಂತಂದ್ರೆ ಅದಕ್ಕೆ ಮತ್ತೆ ಹೊಸ ತಗೊಳೋದಕ್ಕೆ ಲಾಂಗ್ ಪ್ರಾಸೆಸ್, ಅಪ್ರೂವಲ್ ಅಂಡ್ ಎವ್ರಿಥಿಂಗ್ ಅಲ್ಲ. ಏನಿದೆಯೋ ನನಗೆ ಏನಾಗುತ್ತೋ ಆ ಟೈಮ್ ಅಲ್ಲಿ. ಸೊ ಪವರ್ ಲಿಫ್ಟಿಂಗ್ ವಾಸ್ ದ ಸಿಂಪ್ಲೆಸ್ಟ್. ಸೊ ಅದಕ್ಕೆ ಅದನ್ನ ನಾನು ಒಪ್ಪಿಸ್ಕೊಂಡಿತ್ತು. ಕಡಿಮೆ ಅವಧಿಯಲ್ಲಿ ಮೇಡಮ್ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀರಿ. ನಿಮ್ ಕೋಚ್ ಯಾರು? ಅಂದ್ರೆ ಇಷ್ಟು ಶಾರ್ಟ್ ಟರ್ಮ್ ಅಲ್ಲಿ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದೀರಲ್ಲ, ಕೋಚ್ ಯಾರು? ನಾನು ಅದೇ 2.5 ವರ್ಷದ ಹಿಂದೆ ತನಕ ಕೋಚ್ ಅಂತ ನನ್ಗೆ ಯಾರು ಇರ್ಲಿಲ್ಲ. ಎಲ್ಲ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಸೆಲ್ಫ್ ಲಾಂಟ್. ಅದಾದ್ಮೇಲೆ ಈ ತರ ಕಾಂಪಿಟೇಷನ್ ಅಂತ ಹೋಗೋಣ ಅಂತ ಅಂದಾಗ ಸೊ ಆನ್ಲೈನ್ ಕೋಚಸ್ನೆಲ್ಲ ಫಾಲೋ ಮಾಡ್ತಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಒಬ್ಬರನ್ನ ಹಂಗೆ ಅಪ್ರೋಚ್ ಮಾಡಿದೆ. ಅವರು ನೀವ್ ಮಾಡ್ಬೋದು, ನಿಮ್ದಾಗ್ಲೇ ಚೆನ್ನಾಗೇ ಎತ್ತಾ ಇದ್ದೀರಾ. ಅದೇ ಅಂದ್ರೆ ಕಾಂಪಿಟೇಷನ್ ಸ್ಟ್ಯಾಂಡರ್ಡ್ ಅಲ್ಲ, ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ನೀವು ಸ್ಕ್ವಾಟ್ ಅಂದ್ರೆ ಕೂತಾಗ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಫುಲ್ ಕೂತ್ಕೋಬೇಕು, ಹಾಫ್ ಮಾಡಂಗಿಲ್ಲ, ಕೆಲವು ಸರ್ಟನ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ಗೆ ನೀವು ಮಾಡ್ತಾ ಇಲ್ಲ. ಆದ್ರೆ ನಿಮ್ ಕೋಚಿಂಗ್ ಅಂತ ತಗೊಂಡಾಗ ಅದೆಲ್ಲ ಸೆಟ್ ಮಾಡಬಹುದು ಅಂತ ನಂಗೆ ಆನ್ಲೈನ್ ಕೋಚ್ ಅಂತ ಸಿಕ್ಕಿದ್ರು. ಈಗ ಸದ್ಯಕ್ಕೆ ನಾನಿರೋದು ಕೌಶಲ್ ಸುಮೇಧ್ ಅಂತ, ಇರೋದು ಬೆಂಗಳೂರಲ್ಲೇ, ಬಟ್ ಹೀಸ್ ಅನ್ ಆನ್ಲೈನ್ ಕೋಚ್. ಸೊ ಇದ್ರಲ್ಲೂ ಆನ್ಲೈನ್ ಕೋಚ್ ಯಾಕಂದ್ರೆ ಅವ್ನ ಪ್ರೋಗ್ರಾಮ್ ಅಂತ ಕೊಡ್ತಾರೆ. ಸೊ ಎಲ್ಲಾದ್ರೂ ಆನ್ಲೈನ್ ಕೋಚಿಂಗ್ ನಾನು ತಗೊಂಡಿರೋದು. ಪ್ರೋಗ್ರಾಮ್ ಅಂತ ಕೊಡ್ತಾರೆ, ನಾವು ಅವ್ರನ್ನ ಫಾಲೋ ಮಾಡ್ಬೇಕು, ಅವ್ರಿಗೆ ವಿಡಿಯೋಸ್ ಕಳಿಸ್ಬೇಕು ನಮ್ದು ಏನ್ ಮಾಡ್ತಾ ಇದೀವಿ. ಅಂದ್ರೆ ಆ ವಿಡಿಯೋಸ್ ನೋಡಿ ನಿಮ್ಮ ತಪ್ಪುಗಳನ್ನ ಗೈಡ್ ಮಾಡ್ತಾರೆ. ದಟ್ ಇಸ್ ಹೌ ಆನ್ಲೈನ್ ಕೋಚಿಂಗ್ ಇಸ್. ನನಗೆ ಪರ್ಫೆಕ್ಟ್. ಯಾಕೆಂದ್ರೆ ನಾನು ಕೋಚ್ ಎಲ್ಲೋ ಇರ್ತಾರೆ, ಅವ್ರ ಹತ್ರ ಹೋಗಿ ನನ್ಗೆ ಆ ಟೈಮ್ ಇಲ್ವಲ್ಲ. ಅಂದ್ರೆ ಒಂದ್ ಕಡೆ ನಿಮ್ಮ ಮಕ್ಕಳ ಪಾಲನೆ ಮಾಡಬೇಕು, ಅದೇ ನಂದು ಮೇನ್ ಡ್ಯೂಟಿ. ಫಸ್ಟ್ ಪ್ರಯಾರಿಟಿ ಮಕ್ಕಳ. ಆಲ್ವೇಸ್ ಇಬ್ರು ಮಕ್ಕಳನ್ನ ಹೇಗೆ ಎತ್ಕೊಂಡು ಹೋಗ್ತಿದ್ರಿ ಎಲ್ಲಾದ್ರೂ ಹೋಗುವಾಗ? ಯಾಕಂದ್ರೆ ವಿಶೇಷ ಚೇತನರು ಅಂದ್ರೆ ದೇಹದ ಬೆಳವಣಿಗೆ ಇರ್ತದೆ, ಮನಸ್ಸು ಮಗು ಅದ್ ಯಾವಾಗ್ಲೂ ಮಕ್ಕಳೇ ಅಲ್ವಾ, ಅಂದ್ರೆ ಪುಟ್ಟ ಮಗುನ. ಆದ್ರೆ ಆ ದೇಹದ ಭಾರವನ್ನ ಹೊರಬೇಕಲ್ಲ ತಾಯಿ ಆದವರು. ಅದು ಕಷ್ಟನೇ ಇತ್ತು. ಎಲ್ಲಾ ಕಡೆನೂ ಎತ್ಕೊಂಡು ಹೋಗೋಂತ ಪರಿಸ್ಥಿತಿ ಬಂದಿರ್ಲಿಲ್ಲ. ಅದ್ರ ಕೆಲಸತಿ ಒಬ್ಬನ ಹಿಡ್ಕೊಂಡಾಗ ಇನ್ನೊಬ್ರು ಕೂತ್ಕೊಂಡ್ಬಿಡೋನು. ಸೊ ಅಥವಾ ಸ್ವಲ್ಪ ಚಿಕ್ಕವನು ದೊಡ್ಡವನ್ಗಿಂತ ಬೆಟರ್ ಆಶೀಶ್, ಅವನು ಓಡೋಗ್ಬಿಡೋನು. ನಾನು ಇವ್ನ ಇಟ್ಬಿಟ್ರೆ ಇವ್ನ ಅಲ್ಲೇ ಕೂತ್ಕೊಂಡ್ಬಿಡೋನು. ಅಂತ ಸರ್ಕಸ್ ಎಲ್ಲ ಇಟ್ ಇಸ್ ಬಿನ್ ಸ್ವಲ್ಪ ಕಷ್ಟನೇ ಆಯ್ತು. ಬಟ್ ಗಾಡ್ಸ್ ಗ್ರೇಸ್. ಅದಕ್ಕೋಸ್ಕರ ನನಗೆ ಗಟ್ಟಿ ಆಗ್ಬೇಕು ಅಂತ ಅನ್ಸಿದ್ದು. ಕೂತವನ್ ಎಬ್ಬಿಸ್ಬೇಕು, ಎದ್ದು ನಿಲ್ಲಿಸ್ಬೇಕು, ಓಡಿ ಹೋಗ್ತಾ ಹಿಡ್ಕೋಬೇಕು, ಸೊ ಇಬ್ರು ಹಿಡ್ಕೊಂಡು ಹೋಗ್ಬೇಕು. ಸೊ ಅದೆಲ್ಲ ಅನ್ಸಿನೇ ನಾ ಎಲ್ಲ ಶುರು ಮಾಡ್ಬೇಕು ಅಂತ ಅನ್ಸಿದ್ದು. ಚಾಲೆಂಜ್ ಅಂತ ಇರುತ್ತೆ. ನನಗೆ ಈ ತರ ಚಾಲೆಂಜು, ಇನ್ನೊಬ್ರಿಗೆ ಬೇರೆ ಏನೋ ಚಾಲೆಂಜ್ ಇರುತ್ತೆ. ಸೊ ಇಟ್ ಇಸ್ ಜಸ್ಟ್ ಏನ್ ಬಂದಿದ್ಯೋ ಅದನ್ನ ಚಾಲೆಂಜಿಂಗ್ ಆಗಿ ಮಾಡಬಹುದು ಅಂತ ಆ ಮೈಂಡ್ ಸೆಟ್ ಇರೋದ್ರಿಂದ ಸೊ ಇಟ್ ವಾಸ್ ನೆವರ್ ಪೇನ್. ಈ ಬದುಕಿನಲ್ಲಿ ನಿಮ್ಮನ್ನ ನೋಡಿ ಕಲಿಯೋದು ಬಹಳ ಇದೆ ಮೇಡಮ್. ಯಾಕಂದ್ರೆ ಒಂದ್ ಚಿಕ್ಕ ಸಮಸ್ಯೆ ಬಂತಂದ್ರೆ ಆ ಸಮಸ್ಯೆಕ್ಕಿಂತ ದೊಡ್ಡದಾಗಿ ನಾವು ವರ್ತಿಸ್ಬಿಡ್ತೀವಿ. ಅಯ್ಯೋ ಇಷ್ಟೊಂದು ಬಂತಲ್ಲ ನಮ್ಗೆ ಅಂತಂದು. ಆದ್ರೆ ನೀವು ಅದನ್ನ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರು ಅರೆ ಇದೇನು ಅನ್ನೋರಗತೆ. ಅದು ನಿಜಕ್ಕೂ ಆತ್ಮವಿಶ್ವಾಸ ಅಂತ ಹೇಳ್ಬೋದು. ನಿಮ್ಮಂತ ಒಂದು ಮಾದರಿ ಬೇಕು ಸಮಾಜಕ್ಕೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆಲ್ ಬೈ ಗಾಡ್ಸ್ ಗ್ರೇಸ್. ಮನೇಲಿ ಯಾವತ್ತೂ ಖುಷಿ ಅಂತ ಇದೆ. ಸೊ ಯಾವತ್ತು ಅಯ್ಯೋ ಅಂತ ನಾವ್ ಯಾವತ್ತು ಕುತ್ಕೊಂಡು ತಲೆ ಮೇಲೆ ನೋಡಿದ್ರೆ ಅನಿಸ್ಬಿಡ್ತದೆ. ಒಂಥರ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಮ್ಮ ಸ್ಟುಡಿಯೋದಲ್ಲಿ ಪಸರಿಸಿದೆ ಅಂತ ಹೇಳ್ಬೋದು. ನಿಮ್ಮ ನಗು. ಥ್ಯಾಂಕ್ ಯು. ಗಾಡ್ಸ್ ಗ್ರೇಸ್. ಸ್ಪರ್ಧೆ ಅಂತ ತೆಗೆದುಕೊಂಡ್ರೆ ನಿಮ್ಮ ಮೊದಲ ಸ್ಪರ್ಧೆ ಯಾವುದು? ಅದು ಹೇಗಿತ್ತು ಅನುಭವ?
ಆಕ್ಚುಲಿ ಏನಕ್ಕೆ ಅಂತ ನಾನು ಸ್ಪರ್ಧಿಸ್ಬೇಕು ಅಂತ ಅನ್ಸಿದ್ದು ಅದನ್ನು ಹೇಳ್ತೀನಿ. ಬಿಕಾಸ್ ಐ ಫೆಲ್ಟ್ ನನಗೋಸ್ಕರ ನಾನೇನೋ ಮಾಡ್ಬೇಕು ಅಂತ ನನ್ಗೆ ಅನ್ಸಿದ್ದು. ಯಾಕೆಂದ್ರೆ ಇದು ಕೇರ್ ಗಿವರ್ ಫೆಟಿಗ್ ಅಂತಾರಲ್ಲ, ಎಷ್ಟೇ ಹುಮ್ಮಸ್ಸಿದ್ರು ಎಷ್ಟೇ ಪಾಸಿಟಿವ್ ಥಿಂಕಿಂಗ್, ದಟ್ಸ್ ಅ ರಿಯಾಲಿಟಿ. ಅಂದ್ರೆ ಮಕ್ಕಳು ನೋಡ್ಕೊಂಡು ನನ್ನನ್ನು ನಾನೇ ಅದ್ರಲ್ಲಿ ತೊಡಗಿಸ್ಕೊಂಡು ಬೆಳಗ್ಗೆ ಮಕ್ಕಳು, ಮಧ್ಯಾಹ್ನ ಮಕ್ಕಳು, ಸಾಯಂಕಾಲ ಮಕ್ಕಳು, ಗಂಡ, ನನ್ಗೆ ಅನ್ಸಿದ್ದು ನಾನು ಅದ್ರಲ್ಲೇ ತುಂಬಾ ಕಳೆದು ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ನಾನು ಆನ್ಲೈನ್ ಕೋಚ್ ಅಂತೆಲ್ಲ ಹುಡುಕ್ದಾಗ ಅವ್ರು ನೀನ್ ಮಾಡ್ಬೋದಲ್ಲ, ಆಕ್ಚುಲಿ ನೀನ್ ಮಾಡ್ತಾ ಇರೋದು ಆಕ್ಚುಲಿ ಗುಡ್ ನಂಬರ್ಸ್, ನಿನ್ ಕಾಂಪಿಟೇಷನ್ ಅಂತ ಮಾಡಿದಾಗ ಚಾನ್ಸ್ ಇದೆ ವಿನ್ ಆಗಕ್ಕೆ. ಸೊ ಅದನ್ಸದ ನನಗೆ ನಾನೇ ಏನೋ ಮಾಡ್ಕೋಬಹುದಲ್ವಾ. ಪ್ಲಸ್ ಇದು ಯಾರಿಗೂ ಡಿಸ್ಟರ್ಬ್ ಆಗೋದಿಲ್ಲ, ಮಾಡ್ತಾ ಇರೋದು ಹೆಂಗೂ ಮಾಡ್ತಾ ಇದ್ದೆ, ಬೇರೆ ಏನೋ ಹೊಸದಾಗಿ ಮಾಡ್ತಾ ಇಲ್ವಲ್ಲ. ಆ ಮೆಂಟಾಲಿಟಿಯಿಂದ ಕಾಂಪಿಟೇಷನ್ ಅಂತ ಹೋಗಿದ್ದು, ನನಗೋಸ್ಕರ ನಾನೇನೋ ಮಾಡ್ಕೋಬೇಕು ಅಂತ. ಸೊ ಐ ವಾಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಅವಾಗ ಮಾಡ್ಲೇಬೇಕು, ನನಗೋಸ್ಕರ ಮಾಡ್ತಾ ಇರೋದು ಅಲ್ವಾ. ಅಲ್ಲ, ಅದು ಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ನಾನು ಏನಾದ್ರೂ ಸಾಧಿಸ್ತೇನೆ ಅನ್ನೋದೊಂದು ಗಟ್ಟಿತನ ಬೇಕು. ಅದೇ ಅದಕ್ಕೋಸ್ಕರ ನಾನು ಹೋಗಿದ್ದು. ಬಟ್ ಆಮೇಲೆ ಅನ್ನಿಸ್ತು ನನ್ನ ಮೆಂಟಲ್ ಹೆಲ್ತ್ ನಾನು ನೋಡ್ಕೊಂಡ್ರೆ ನಾನು ಬೇರೆ ಎಲ್ಲ ರೋಲ್ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ವಾ. ಕಾಂಪಿಟೇಷನ್ ಟೈಮಲ್ಲೂ ಐ ಆಮ್ ಎಕ್ಸ್ಟ್ರೀಮ್ಲಿ ಚಾಟಿ. ಈ ತರ ಹೇಗ್ ಮಾತಾಡ್ತಿದ್ದೀನೋ ನಿಮ್ಮ ಹತ್ರ, ಅದೇ ತರ ನಾನು ಕೂತ್ಕೊಂಡು ಮಾತಾಡ್ತೀನಿ. ನಾನು ಯಾವತ್ತೂ ಆ ತರ ಹೋಗ್ಬಿಟ್ಟು ಹಿಂಗ್ ಮಾಡ್ಬೇಕು ಅಂತ ಆವೇಶ ನನ್ಗೆ ಯಾವತ್ತೂ ಬಂದೇ ಇಲ್ಲ. ಸೊ ಇಟ್ ವಾಸ್ ಜಸ್ಟ್ ಮೋರ್ ಜಾಯ್ಫುಲ್. ನನಗೆ ಇನ್ನೂ ಖುಷಿ ತರ್ತಾ ಇತ್ತು. ಅಂದ್ರೆ ನೀವು ಎತ್ತುವ ಭಾರಕ್ಕಿಂತ ಮನಸ್ಸಿನ ಭಾರ ಬಹಳ ಹಗುರ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಮನಸ್ಸು ಹಗುರ ಇದ್ದಾಗ ಭಾರ ಬೇಕಾದಷ್ಟು. ಮೊದಲ ಸ್ಪರ್ಧೆ ಬೆಂಚ್ ಪ್ರೆಸ್ ಕಾಂಪಿಟೇಷನ್ ನ್ಯಾಷನಲ್ಸ್ ಅಂತ ಆಯ್ತು, ಬೆಂಗಳೂರಲ್ಲೇ ಆಯ್ತು. ಆಕ್ಚುಲಿ ನಾನು ಶುರು ಮಾಡಿದ್ದು ಅದಕ್ಕೇನೆ, ಯಾಕೆಂದ್ರೆ ಅದು ಬೆಂಗಳೂರಲ್ಲೇ ಆಗ್ತಾ ಇದೆ. ಬೆಂಗಳೂರಲ್ಲೇ ಆದ್ರೆ ವೈ ನಾಟ್, ನಾನು ಎಲ್ಲೂ ಹೋಗೋದು ಬೇಡ. ಅಂದ್ರೆ ಎಲ್ಲರೂ ಹೋಗ್ಬೇಕಂತಂದ್ರೆ ನನ್ನ ಹಸ್ಬೆಂಡ್ ಅಜಯ್ ಲೀವ್ ಹಾಕ್ಬೇಕು, ಅಮ್ಮ ಬಂದು ಮಕ್ಕಳನ್ನ ನೋಡ್ಕೊಳಕ್ ಹೆಲ್ಪ್ ಮಾಡ್ಬೇಕು. ಸೊ ನಾನು ಹೋಗೋದು ಅಷ್ಟೇ ಅಲ್ಲ, ಬೇರೆಯವರೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ. ಸೊ ಇದು ಬೆಂಗಳೂರಲ್ಲೇ ಆಗ್ತಾ ಇರೋದ್ರಿಂದ ಹಿಂಗ್ ಹೋಗಿ ಬಂದ್ಬಿಡ್ಬೋದಲ್ವಾ. ಇಟ್ ವಾಸ್ ನಾಟ್ ವೆರಿ ಸ್ಟ್ರೆಸ್ಫುಲ್, ಯಾಕೆಂದ್ರೆ ತುಂಬಾ ಖುಷಿಯಾಗಿ ಹೋದೆ, ಆರಾಮಾಗಿ ಹೋದೆ. ಇಟ್ ವಾಸ್ ನಾಟ್ ಅ ಸ್ಟ್ರೆಸ್ಫುಲ್ ಥಿಂಗ್. ಸೊ ಆರಾಮಾಗಿ ಹೋಗಿ ಚೆನ್ನಾಗಿ ಎತ್ಕೊಂಡು ಬಂದೆ. ಇದುವರೆಗೆ ನೀವು ರಾಷ್ಟ್ರ ಮಟ್ಟದಲ್ಲಿ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ 14 ಚಿನ್ನದ ಪದಕವನ್ನ ಪಡೆದಿದ್ದೀರಿ. ಹೌದು. ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆಯ ಕುರಿತಾಗಿ ಹೇಳೋದಾದ್ರೆ, ಬೆಂಗಳೂರಲ್ಲಿ ಆಗಿದ್ದ ಬೆಂಚ್ ಪ್ರೆಸ್ ರಾಷ್ಟ್ರ ಮಟ್ಟದ್ದೇನೆ. ಅದಾದ್ಮೇಲೆ ನಾನು ಹೈದರಾಬಾದ್ ಅಲ್ಲಿ 3 ತಿಂಗಳ ಆದ್ಮೇಲೆ ಅಲ್ಲಿ ಇನ್ನೊಂದು ರಾಷ್ಟ್ರ ಮಟ್ಟದ್ದಾಯ್ತು. ಅದು ನನಗೆ ಇನ್ನೂ ಸ್ಪೆಷಲ್. ಯಾಕೆ ಅಂತಂದ್ರೆ ಮೋಸ್ಟ್ ಆಫ್ ದ ಕಾಂಪಿಟೇಷನ್ ಓಪನ್ ಕ್ಯಾಟಗರಿ, ಮಾಸ್ಟರ್ಸ್ ಕ್ಯಾಟಗರಿ ಅಂತ ಮಾಡ್ತಾರೆ. ನನ್ಗೆ ಇವಾಗ 46 ಆಗತ್ತೆ ಡಿಸೆಂಬರ್ ಅಲ್ಲಿ, ಅಂದ್ರೆ ಮಾಸ್ಟರ್ಸ್ ಅಲ್ಲಿ ಬರೋದು. ಆದ್ರೆ ನಾನು ಹೈದರಾಬಾದ್ ಅಲ್ಲಿ ಹೋಗಿ ಆಡಿದ್ದು ಓಪನ್ ಕ್ಯಾಟಗರಿನಲ್ಲಿ 50 ವರ್ಷದ ಒಳಗಿನ ಎಲ್ಲಾರ ಜೊತೆ, ಅವ್ರ ಜೊತೆ ಹೋಗಿ ಆಡಿ ಅಲ್ಲಿ ನಾನು ಚಿನ್ನ ಎತ್ಕೊಂಡ್ ಬಂದೆ. ಸೊ ಅದು ನನಗೆ ಎಷ್ಟು ಖುಷಿ ಕೊಡ್ತು ಅಂತಂದ್ರೆ, ದಟ್ ವಾಸ್ ವೆನ್ ಐ ಫೆಲ್ಟ್ ಐ ಆಮ್ ಮೇಡ್ ಫಾರ್ ಪವರ್ ಲಿಫ್ಟಿಂಗ್. ಅಂದ್ರೆ ಇದು ನನಗೆ ಅಂತ ಇರೋ ಕ್ರೀಡೆ ಅಂತ ಅನ್ಸಿದ್ದು ನನಗೆ ಆವಾಗ. ಈ ಕ್ರೀಡಾ ಕ್ಷೇತ್ರದಲ್ಲಿ ನನಗೂ ಒಂದು ಸ್ಥಾನ ಇದೆ ಅಂತ, ಇದ್ರಲ್ಲಿ ನಾನು ಇನ್ನೂ ಚೆನ್ನಾಗಿ ಆಡ್ಬೋದು, ದಿಸ್ ಇಸ್ ಫಾರ್ ಮೀ ಅಂತ ಅನ್ಸಿದ್ದು ಆವಾಗ. ಮಕ್ಕಳಿಗೆ ನೀವು ಮೊದಲನೇ ಚಿನ್ನದ ಪದಕ ತಂದಾಗ ಹೇಗಿತ್ತು ಅವ್ರ ಮನಸ್ಥಿತಿ? ಯಾಕಂದ್ರೆ ಅಮ್ಮ ಏನೋ ಒಂದ್ ಸಾಧನೆ ಮಾಡಿದ್ದಾರೆ, ಪದಕ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಮಕ್ಕಳಿಗೆ. ಆಕ್ಚುಲಿ ಅವ್ರಿಗೆ ಅಷ್ಟು ತಿಳಿಯೋದಿಲ್ಲ. ಆದ್ರೆ ಅವ್ರು ನಾನು ಟಿವಿನಲ್ಲಿ ಯೂಟ್ಯೂಬ್ ಅಲ್ಲಿ ಇದು ನೇರ ಪ್ರಸಾರ ಆಗತ್ತೆ, ಅಜಯ್ ನನ್ನ ಹಸ್ಬೆಂಡ್ ತೋರಿಸ್ತಾರೆ. ಸೊ ಅವ್ರು ಆಕ್ಚುಲಿ ಸ್ವಲ್ಪ ಕನ್ಫ್ಯೂಸ್ಡ್, ಅಮ್ಮ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ. ನೋಡಿ, ಅವರಿಂದ ನೀವು ಪ್ರೇರಣೆ ಪಡೆದು ಕ್ರೀಡಾ ಕ್ಷೇತ್ರ ಹೋದ್ರಿ. ಒಂಥರ ಬ್ಲೆಸ್ಸಿಂಗ್ ಮಕ್ಕಳು ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ ಆಶೀರ್ವಾದ ಅಂತ ಹೇಳ್ಬೋದು. ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಮಾಡಿದಾರಲ್ಲ, 100%. ಅವ್ರು ಇಲ್ದೇ ಇದ್ರೆ ನಾನು ಐ ಡೋಂಟ್ ಥಿಂಕ್ ಸೊ. ಅವ್ರ ಮೂಲಕ ಏನೋ ಅದೇ ಹೇಳಿದ್ನಲ್ಲ, ದೇವ್ರ ಡಿಸೈನ್ ಏನೋ ಇದೆ. ನಾನಿದ್ದು ಒಬ್ಬರಲ್ಲ, ಇಬ್ರು ಮಕ್ಕಳು. ಸೊ ಏನೋ ಸಮ್ ಡಿಸೈನ್ ಆಫ್ ಗಾಡ್. ಮೇಡಮ್, ಇಲ್ಲಿವರೆಗೂ ನೀವು 3 ಏಷ್ಯನ್ ದಾಖಲೆಯನ್ನ ನಿರ್ಮಿಸಿದ್ರಿ. ಅದು ಯಾವ್ಯಾವು? ಹಾಗೆ ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಕುರಿತಾಗಿ ಹೇಳೋದ? ಇದಾಗಿದ್ದು ಜುಲೈ 2025 ಜಪಾನ್ ಅಲ್ಲಿ ಆಯ್ತು, ಹಿಮೇಜಿ ಅಂತ. ಕಾಂಪಿಟೇಷನ್ ಎಲ್ಲ ಹೊಸದು. ಸೊ ಅದರಲ್ಲೂ ನಾನು 2 ವರ್ಷದಲ್ಲೇ ಇಂಟರ್ನ್ಯಾಷನಲ್ ಕಾಂಪಿಟೇಷನ್, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇರೋದು ಇನ್ನೂ ಒಂದು ಎಕ್ಸೈಟೆಡ್, ಒಂಥರ ಮನ್ಸಲ್ಲಿ ಏನೋ ತಳಮಳನೋ, ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ. ಮೋರ್ ದನ್ ಎನಿಥಿಂಗ್ ನನಗೆ ಅನ್ಸಿದ್ದು, ಯಾಕೆಂದ್ರೆ ನಾವು ಟೀಮ್ ಜೊತೆನೆ ಹೋಗ್ಬೇಕು, ಟೀಮ್ ಇಂಡಿಯಾ ಜೊತೆನೆ ಟ್ರಾವೆಲ್ ಮಾಡ್ಬೇಕು. ಸೊ 10 ದಿವಸ ನನ್ನ ಹಸ್ಬೆಂಡು ಹೇಗ್ ಮ್ಯಾನೇಜ್ ಮಾಡ್ತಾರೆ ಮಕ್ಕಳನ್ನ. ಇದು 1 ದಿವಸ 2 ದಿವಸ ಅಲ್ವಲ್ಲ, 10 ದಿವಸ ಅವ್ರ ಶಾಲೆಗೆ ಹೋಗ್ಬೇಕು, ರೆಡಿ ಮಾಡ್ಬೇಕು. ಸೊ ಅಮ್ಮ ಬಂದು ಹೆಲ್ಪ್ ಮಾಡಿದ್ರು ಮಕ್ಕಳಿಗೆ ನಿಮ್ದು ರೂಢಿ ಆಗಿರ್ತದೆ. ಅದಕ್ಕಿಂತ ಹೆಂಗ್ ಮ್ಯಾನೇಜ್ ಮಾಡ್ತಾರೆ. ಆಕ್ಚುಲಿ ದೇವ್ರದಿಂದ ನನ್ನ ಮಕ್ಕಳು ಹಂಗೆಲ್ಲ ಕಿರ್ಚಾಡೋದು, ಕೂಗಾಡೋದು, ತಳ್ಳೋದು, ಆತರ ವೆರಿ ಸ್ವೀಟ್ ಟೆಂಪರ್ಡ್. ಮಕ್ಕದಲ್ಲಿ ಯಾವಾಗ್ಲೂ ನಗು ಇರುತ್ತೆ. ಸೊ ಸ್ವೀಟ್ ಟೆಂಪರ್ಡ್ ಛಾಯೆ ಅಂತ ಹೇಳ್ಬೋದು ಮಕ್ಕಳಿಬ್ಬರಿಗೂ. ಯಾಕಂದ್ರೆ ನೀವು ನಗ್ತಾ ಇರ್ತೀರಾ, ಮಕ್ಕಳು ನಗ್ತಾ ಇರ್ತಾರೆ. ಸೊ ಅಂದ್ರೂ ಹೇಗ್ ಮ್ಯಾನೇಜ್ ಮಾಡ್ತಾರೆ 10 ದಿವಸ, ಅದೊಂದು ನನಗೆ ಇನ್ನೂ ದೊಡ್ಡ ಚಿಂತೆ ಆಗಿತ್ತು.
ಒಂಥರ ಭಯ, ಹೇಗೆ ಇಂಟರ್ನ್ಯಾಷನಲ್ ಟ್ರಾವೆಲ್. ಅಲ್ಲದೆ ಮತ್ತೆ ಇಷ್ಟು ದಿನ ನಿಮ್ ಮಕ್ಕಳು ನಿಮ್ಮ ಕಣ್ಗಾವಲ್ನಲ್ಲಿ ಈಗ ಮೊದಲನೇ ಟೈಮ್ ಬಿಟ್ಟು ಅದು ಅಂತಾರಾಷ್ಟ್ರೀಯ ಅದು 10 ದಿವಸದ ಮಟ್ಟಿಗೆ. ಸೊ ಅದೆಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ. ಸೊ ಆ ತರ ಅದ ರೆಗ್ಯುಲರ್ ಆಗಿ ಫೋನ್ ಮಾಡ್ತಿದ್ದೆ ಮನೇಲಿ ಹೇಗೆ ಅಂತ. ಅವರೆಲ್ಲ ಎವ್ರಿಥಿಂಗ್ ಟೇಕನ್ ಕೇರ್ ಆಫ್ ಅಂತ ಹಸ್ಬೆಂಡ್ ಅಜಯ್ ಹೇಳ್ತಾ ಇದ್ರು. ನೀನೇನ್ ವರಿ ಮಾಡ್ಬೇಡ, ಹೋಗಿದ್ ಏನಕ್ಕೆ ಅಂತ ಅದನ್ನ ನೆನ್ಪಿಟ್ಕೊ, ನಿನ್ ಗುರಿ ಏನು ಅಂತ. 2 ಕಾಂಪಿಟೇಷನ್ ಇತ್ತು, ಒಂದ್ ಬೆಂಚ್ ಪ್ರೆಸ್, ಅಲ್ಲಿ ನನಗೆ ಚಿನ್ನ ಬಂತು. ಸೊ ಅದು ಒಂಥರ ಕಾನ್ಫಿಡೆನ್ಸ್ ಇನ್ನು ಓಕೆ ರಿಲ್ಯಾಕ್ಸ್ ಓಕೆ ಅಂತ ಮಾಡಬಹುದು ಅಂತ. ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ನನಗೆ ಬೆಳ್ಳಿ ಬಂತು. ಎಲ್ಲದಕ್ಕಿಂತ ಎಕ್ಸ್ಪೀರಿಯನ್ಸ್ ನನಗೆ ಬೇರೆ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಅಂದ್ರೆ ವರ್ಲ್ಡ್ ಚಾಂಪಿಯನ್ ಅಂದ್ರೆ ನಾನ್ ಸಿಲ್ವರ್ ಗೆದ್ದು ಚಿನ್ನ ಗೆದ್ದವಳು ಹೋದ ವರ್ಷದ ವರ್ಲ್ಡ್ ಚಾಂಪಿಯನ್ ನ್ಯೂಜಿಲೆಂಡ್ ನಿಂದ ಕಾಲಿ ಅಂತ. ಸೊ ಅವ್ರ ಜೊತೆಗೆ ಅಂದ್ರೆ ನಿಂತ್ಕೊಳ್ಳೋಕೆ ಒಂದು ಗೌರವ ಅಲ್ವಾ. ನಾನು ಜಸ್ಟ್ ಈಗ ತಾನೇ ಶುರು ಮಾಡಿರೋದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಂತ. ಅನುಭವಿ ಆಟಗಾರರ ಜೊತೆಗೆ ನಿಂತು ಅದೊಂದು ಒಂಥರ ಅವಿಸ್ಮರಣೀಯ ದೋಸ್ ಮೊಮೆಂಟ್ಸ್. ಅವ್ರ ಜೊತೆ ನಿಂತ್ಕೊಂಡು ನಾನು ಅವ್ರ ಜೊತೆ ವಾರ್ಮ್ ಅಪ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಇದ್ದು. ಸೊ ವೆರಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಂಗಾರ ಗೆದ್ರಿಯಲ್ಲಿ ಫಸ್ಟ್ ಕಾಂಪಿಟೇಷನ್ ನಮ್ಮ ಭಾರತವನ್ನ ಪ್ರತಿನಿಧಿಸಿದ್ರಿ, ರಾಷ್ಟ್ರಧ್ವಜವನ್ನ ಹೇಗಿತ್ತು ಅದು? ಅದಕ್ಕಿಂತ ಅದು ರಾಷ್ಟ್ರಗೀತೆ ನುಡಿಸ್ತಾರಲ್ಲ, ಲೈಕ್ ಕಣ್ಣಲ್ಲಿ ಬಂದ್ಬಿಡ್ತದೆ ಗೊತ್ತಿಲ್ದಂಗೆ, ಅಂದ್ರೆ ಹೇಳೋದಕ್ ಆಗೋದಿಲ್ಲ, ಅವಿಸ್ಮರಣೀಯ ಅಂತಾರಲ್ಲ. ಸೊ ಇಟ್ ಒಂಥರ ಗೂಸ್ ಬಂಪ್ ಮೊಮೆಂಟ್. ದಟ್ ಮೊಮೆಂಟ್ ನೀವು ಹೇಳುವಾಗ ನನಗೆ ಅನ್ನಿಸ್ತಾ ಇದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಜಪಾನ್ನ ಹಿಮೇಜಿಯಲ್ಲಿ ನಡೆದಿದ್ದ ಏಷ್ಯಾ ಆಫ್ರಿಕಾ ಪೆಸಿಫಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿದ್ರಿ. ಹೇಗಿತ್ತು ಆ ಸ್ಪರ್ಧೆ? ಯಾವ್ಯಾವ ರಾಷ್ಟ್ರದವ್ರು ಬಂದಿದ್ರು? ಮತ್ತೆ ಅಲ್ಲಿ ನಿಮ್ಗೆ ಸ್ಟ್ರಾಂಗ್ ವುಮೆನ್, ಬಲಾಢ್ಯ ಮಹಿಳೆ ಅನ್ನುವ ಗೌರವವನ್ನು ಪಡೆದ. ಹೌದು, ಅದು ಒಂದು ಆಕ್ಚುಲಿ ಎಲ್ಲಾ ಪವರ್ ಲಿಫ್ಟರ್ ಇದಕ್ಕೂ ಅದೊಂದ್ ಒಂಥರ ಗರಿ ತರ ಮೆಡಲ್ ಒಂದ್ ಕಡೆ. ಆ ಸ್ಟ್ರಾಂಗ್ ವುಮೆನ್ ಅಂದ್ರೆ ಅದಕ್ಕೆ ಏನಕ್ಕಂದ್ರೆ ಅದು ಇರೋ ಎಲ್ಲಾ ಜನರಲ್ಲಿ, ಅಂದ್ರೆ ಇವಾಗ ವೇಟ್ ಕ್ಯಾಟಗರಿ ಅಂತ ಹೇಳ್ತಾರಲ್ಲ, ಸೊ ಎಲ್ಲಾರ್ನು ಸೇರಿ ಅದರಲ್ಲಿ ಯಾವ್ದೋ ಟಾಪ್ ಫಸ್ಟ್ ಸೆಕೆಂಡ್ ಥರ್ಡ್ ಆ ತರ ನಂಗೆ ಸ್ಟ್ರಾಂಗ್ ವುಮೆನ್ ಬಂದು ಅದೊಂಥರ ಚೆರಿ ಆನ್ ದ ಕೇಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ. ಸೊ ದಟ್ ವಾಸ್ ಲೈಕ್ ವಾವ್. ಅಲ್ಲ, ಬಲಾಢ್ಯ ಮಹಿಳೆ ಅನ್ನೋದು ಬರೀ ಕ್ರೀಡಾ ಕ್ಷೇತ್ರಕ್ಕಷ್ಟೇ ಅಲ್ಲ, ನಿಮ್ಮ ಸಂಸಾರದ ನೊಗವನ್ನು ಹೊತ್ತಿದ್ದೀರಿ. ಇಬ್ಬರು ವಿಶೇಷ ಚೇತನ ಮಕ್ಕಳ ಒಂದು ಲಾಲನೆ ಪಾಲನೆಯಲ್ಲೂ ಕೂಡ ನೀವು ಬಲಾಢ್ಯ ಮಹಿಳೆನೆ ಅಂತ ಹೇಳ್ಬೋದು. ಆಕ್ಚುಲಿ ಅದು ಎಲ್ಲಾರು ಇರೋದೇನೆ, ಕೆಲವರಲ್ಲಿ ಬೇರೆ ತರ ವ್ಯಕ್ತ ಆಗತ್ತೆ ಅಷ್ಟೇ. ಇತ್ತೀಚೆಗೆ ವಿಶ್ವ ಮಾಸ್ಟರ್ಸ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಕೂಡ ಭಾಗವಹಿಸಿದ್ರಿ. ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ? ಅಲ್ಲಿ ಪರ್ಫಾರ್ಮೆನ್ಸ್ ಆಕ್ಚುಲಿ ನಾನು ಹೋಗೋಕ್ಕಿಂತ ಮುಂಚೆ ಅನ್ಕೊಂಡಿದ್ದು ಐ ಆಮ್ ಗೋಯಿಂಗ್ ಫಾರ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಅದು ವಿಶ್ವ ಮಟ್ಟದ್ದು, ಇದು ಏಷ್ಯಾ ಆಫ್ರಿಕಾ ಪೆಸಿಫಿಕ್ ಸ್ವಲ್ಪ ಕೆಳಗಡೆ ಅಲ್ವಾ. ಸೊ ಅಲ್ಲಿ ವಿಶ್ವ ಮಟ್ಟದ್ದು ನಾನು ಶುರು ಮಾಡಿ ಬರೀ 2 ವರ್ಷ ಆಯ್ತು. ಸೊ ಈ ವರ್ಷ ಬರೀ ಎಕ್ಸ್ಪೀರಿಯನ್ಸ್ಗೆ ಅಂತ ಹೋಗ್ತೀನಿ, ಅನುಭವಕ್ಕೆ ಅಂತ. ಸಮುದ್ರ ಅಲ್ಲಿ ಸಮುದ್ರ, ನಾನೊಂದು ಚಿಕ್ಕ ಮೀನು. ದೇವರ ದಯದಿಂದ ನನಗೆ ಒಂದು ಸ್ಕ್ವಾಟ್ ಅಲ್ಲಿ ಒಂದು ಸಿಲ್ವರ್ ಬಂತು. ಇಟ್ ವಾಸ್ ಅನ್ಬಿಲೀವೇಬಲ್. 2 ವರ್ಷದಲ್ಲಿ ಆ ಲೆವೆಲ್ಗೆ ಹೋಗಿ ಯಾರು ವಿಶ್ವ ಚಾಂಪಿಯನ್ ಆಗಿದ್ರೋ ಅವ್ರು ಕಂಟಿನ್ಯೂಸ್ ಆಗಿ 1-2 ಸುಮಾರು ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರೋದು ನೋಡಿದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್, 12 ವರ್ಷ ಎಕ್ಸ್ಪೀರಿಯನ್ಸ್. ಆ ಲೆವೆಲ್ ಅಂದ್ರೆ ವಿಶ್ವ 10 ವರ್ಷ 12 ವರ್ಷ ಇರೋ ಎಕ್ಸ್ಪೀರಿಯನ್ಸ್. ಅಂತವ್ರ ಜೊತೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಏನೋ ಒಂದು ಗೆದ್ಕೊಂಡ್ ಬಂದಿದ್ದು ದೇವರ ಅನುಗ್ರಹ. ಪ್ಲಸ್ ಅಲ್ಲಿ ಒಂಚೂರು ಹಿಕಪ್ಪು ಆಯ್ತು, ನನ್ ವೇಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದನ್ನೇ ಕೇಳ್ಬೇಕಂತಂದೆ ನಾನು. ಯಾಕಂದ್ರೆ ಈ ವೇಟ್ ಅನ್ನೋದು ಕಳೆದ ಒಲಿಂಪಿಕ್ ನಲ್ಲೂ ಬಹಳ ಸದ್ದು ಮಾಡಿತ್ತು. ಮೇನ್ ಆಗಿ ಈ ಶಕ್ತಿ ಕೇಂದ್ರಿತವಾದ ಕ್ರೀಡೆಗಳಿಗೆ ಬೇಕಾಗಿರೋದು ಒಂದು ವೇಟು, ವಯೋಮಿತಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅನರ್ಹಗೊಳಿಸ್ತಾರೆ. ಅದು ಖಂಡಿತ. ಯಾಕಂದ್ರೆ ನಾನು ಸ್ವಲ್ಪ ವೇ ಇನ್ ಟೈಮ್ ಅಂತ ಕೊಡ್ತಾರೆ, ಅದಕ್ಕಿಂತ ಸ್ವಲ್ಪ ಮುಂಚೆನೆ ಹೋಗಿದ್ವಿ ನಾವು. ಅಂದ್ರೆ ಹೋಟೆಲ್ ಇಂದ ಸ್ವಲ್ಪ ಟೆನ್ಷನ್ ಏನಕ್ಕೆ ಸ್ವಲ್ಪ ಮುಂಚೆನೆ ಹೋಗೋಣ ಅಂತ ನಾವು ಗುಂಪು ಮಾಡ್ಕೊಂಡು, ಆಕ್ಚುಲಿ ಎಲ್ಲಿ ಹೋಟೆಲ್ ಇರುತ್ತೋ ಅಲ್ಲೊಂದು ವೇಯಿಂಗ್ ಸ್ಕೇಲ್ ಇಟ್ಟಿರ್ತಾರೆ, ರೆಗ್ಯುಲರ್ ಚೆಕ್ ಮಾಡ್ಕೊಂಡಿರ್ತೀವಿ. ಅಂದ್ರೂ ಸ್ವಲ್ಪ ಏರುಪೇರು ಇದ್ದೇ ಇರುತ್ತಲ್ವಾ. ಅಲ್ಲಿ ಆಕ್ಚುಲಿ ಇರೋ ವೇಯಿಂಗ್ ಸ್ಕೇಲು ಅದ್ರ ತೂಕದ ಇದರಲ್ಲೂ ಇರುತ್ತಲ್ಲ ಒಂಚೂರು ಹೆಚ್ಚು ಕಡಿಮೆ. ಸೊ ಅಲ್ಲಿ ನಾನು ಆಕ್ಚುಲಿ ನಾವು ವೇಟ್ ಕೊಡ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ರೂಮ್ ಖಾಲಿ ಇತ್ತು, ಅಲ್ಲಿ ಹೋಗಿ ಚೆಕ್ ಮಾಡಿದೆ. ಅಲ್ಲಿ 100 ಗ್ರಾಮ್ ಜಾಸ್ತಿ ಇದೆ ಅಂತ ಬಂತು. ಅಂದ್ರೆ ಇದ್ರಲ್ಲಿ ಈಗ ನೋಡಿ, ಕ್ಯಾಲೋರಿ ಗೊತ್ತಾಗಲ್ಲ. ನಾವು ಊಟ ಮಾಡುವ ಆಹಾರದ ಪದ್ಧತಿಯಲ್ಲಿ ಇಷ್ಟಿಷ್ಟೇ ತಗೊಂಡ್ರೆ ಇಷ್ಟು ಕ್ಯಾಲೋರಿ ಇರುತ್ತೆ ಅಂತಂದ್ ಲೆಕ್ಕಾಚಾರ ಹಾಕಿ ನಾವು ತಗೊಳ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ 100 ಗ್ರಾಮ್ ಹೆಚ್ಚಾದ ಕೂಡಲೇ ಕ್ರೀಡಾಪಟುಗಳಿಗೆ ಅದು ದೊಡ್ಡದೇ. ಬಟ್ ನಮ್ಗೆ ಸಾಮಾನ್ಯ ಜನರು 100 ಗ್ರಾಮ್ ಕ್ರೀಡಾಪಟುಗಳಿಗೆ ದೊಡ್ಡದಲ್ಲ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾಂಪಿಟೇಷನ್ ಹೋದಾಗ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಾನು 63ರಿಂದ 69 ಆ ತೂಕದ ಕ್ಯಾಟಗರಿನಲ್ಲಿ ಇದ್ರು ನಾನು ಯೂಶಲಿ ಅರೌಂಡ್ 68.5 69 ಅದ್ರಲ್ಲೇ ನಾನು ಯೂಶಲಿ ಮೇಂಟೈನ್ ಮಾಡೋದು. ಅಂದ್ರೆ 69 ನೀವು ಕ್ಯಾಟಗರಿಯಲ್ಲಿ ಆಡ್ತಾ ಇದ್ದೀರಾ ಅಂದ್ರೆ 69 ಮೇಲೆ ಒಂದು 100 ಗ್ರಾಮ್ ಹೆಚ್ಚಾಗಬಾರ್ದು.
ಆ ರೂಲ್ಸ್ ರೂಲ್ಸ್ ಇರೋದೇ ಹಾಗೆ. ಅದಕ್ಕಿಂತ ಜಾಸ್ತಿ ಆದ್ರೆ ಡಿಸ್ಕ್ವಾಲಿಫೈಡ್, ಯು ಕಾಂಟ್ ಕಂಪೀಟ್ ಅಟ್ ಆಲ್. ಜನರಿಗೆ ಅಷ್ಟು ಗೊತ್ತಾಗಲ್ಲ, ಅರೆ 100 ಗ್ರಾಮ್ ಇಷ್ಟೊಂದು ದೊಡ್ಡ, ಅದಕ್ಕೆ ಜನ ಕೂದಲು ಕಟ್ ಮಾಡ್ತಾರೆ ಅದನ್ನು 50 ಗ್ರಾಮ್, ಇವನ್ 50 ಗ್ರಾಮ್ ಆದ್ರೂ ಅವ್ರು ಬಿಡೋದಿಲ್ಲ. ಹೌದಾ? 50 ಗ್ರಾಮ್ ಅಲ್ಲ, 69.05. ಇಟ್ ಶುಡ್ ಬಿ 69 ಅಂಡ್ ಬಿಲೋ ಅಷ್ಟೇ. ಅಂದ್ರೆ ಕ್ರೀಡಾಪಟುಗಳು ತಮ್ಮ ವೇಟ್ ನು ಕಂಟಿನ್ಯೂ ಆಗಿ ಗಮನದಲ್ಲಿ ಇಟ್ಕೋಬೇಕು. ಅಲ್ಲಿ ಏನೇನೋ ವೇಟ್ ಕಟಿಂಗ್ ಸ್ಟ್ರಾಟಜೀಸ್ ಎಲ್ಲ ಇದೆ, ಎಲ್ಲರೂ ಮಾಡ್ತಾರೆ. ಅಂದ್ರೆ ಸೋನಾ ಮಾಡ್ತಾರೆ, ಆಮೇಲೆ ಏನೇನೋ ಇದೆ. ನೀವು ಏನ್ ಮಾಡಿದ್ರಿ ಅವಾಗ? ಅರ್ಧ ಗಂಟೆ ಮುಂಚೆ ಹೋಗಿದ್ದು, ಅದು ನನ್ನ ಇದಕ್ಕೆ ಆಯ್ತಲ್ಲ. ಸೊ ನಂಗೆ ಅರ್ಧ ಗಂಟೆ ಟೈಮ್ ಇತ್ತು. ಇಮಿಡಿಯೇಟ್ಲಿ ಹಸ್ಬೆಂಡ್ ಫೋನ್ ಮಾಡಿದೆ, ನನ್ನ ಫ್ರೆಂಡ್ಸ್ ಪವರ್ ಲಿಫ್ಟಿಂಗ್ ಅಲ್ಲಿ ಇದಾರಲ್ಲ ಅವ್ರಿಗೆಲ್ಲ ಮೆಸೇಜ್ ಮಾಡಿದೆ, ಸೋನಾ ಮಾಡ್ಬೋದು. ಆದ್ರೆ ಆ ಹೋಟೆಲ್ ಅಲ್ಲಿ ಸೋನಾ ಇರ್ಲಿಲ್ಲ. ಅರ್ಧ ಗಂಟೆ ಅವಧಿಯಲ್ಲಿ ಏನೇನ್ ಮಾಡ್ಬೋದು? ಆಕ್ಚುಲಿ 100 ಗ್ರಾಮ್ ಜಾಸ್ತಿ ಏನಲ್ಲ. ಇಟ್ ವಾಸ್ ನಾಟ್ ಲೈಕ್ ಅಯ್ಯೋ ಹಾಗೆ ಹೋಯ್ತು ಇನ್ನೇನು ಮಾಡೋದಕ್ಕೆ ಅಂತದ್ದು ಇರ್ಲಿಲ್ಲ. ಸೊ ಆ 100 ಗ್ರಾಮ್ ಮಾಡೋದಕ್ಕೆ ನಾನು ಹತ್ತಿರದಲ್ಲಿ ಇನ್ನೊಂದು ಹೋಟೆಲ್ಗೆ ಹೋಗ್ಬಿಟ್ಟು ಸೋನಾ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾದ್ರೆ ಟ್ಯಾಕ್ಸಿ ಬುಕ್ ಮಾಡಿದ್ದು ಇನ್ಯಾವುದೋ ಹೋಟೆಲ್ಗೆ. ಆ ಟೆನ್ಷನ್ ಅಲ್ಲಿ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು ಆಕ್ಚುಲಿ. ಅದಿಲ್ಲದೆ ಇದ್ರೆ ಗಲಿಬಿಲಿ ಮಾಡ್ಕೊಂಡು ಅದು ಆಕ್ಚುಲಿ ಹಾಗೆ ಆಗುತ್ತದಲ್ಲ ಆ ಟೆನ್ಷನ್ ಅಲ್ಲಿ. ನೀವು ಅದನ್ನ ಛಲ ಬಿಡದೆ ಮಾಡಿದ್ರಲ್ಲ ಕೊನೆ ಒಂದು ಅರ್ಧ ಗಂಟೆ ಸಮಯ. ಯಾಕೆಂದ್ರೆ ನನಗೆ ಅದು ಯಾಕೆ ಒಂಥರ ತುಂಬಾನೇ ಸ್ಟ್ರೆಸ್ ಕೊಡ್ತು ಅಂತಂದ್ರೆ, ಇಟ್ ಇಸ್ ಸೆಲ್ಫ್ ಫಂಡೆಡ್, ಗವರ್ಮೆಂಟ್ ಇಂದ ನಮ್ಗೆ ಆತರ ಏನಿಲ್ಲ. ಸೊ ನಾನು ಫ್ರೆಂಡ್ಸ್ ಇಂದ ಮಿಲಾಪ್ ಅಲ್ಲಿ ನಾನು ಫಂಡ್ ರೇಸಿಂಗ್ ಮಾಡಿ, ಆಮೇಲೆ ಒಬ್ರು ಫ್ರೆಂಡ್ ತುಂಬಾ ಹೆಲ್ಪ್ ಮಾಡಿದ್ರು. ಅದರ ಫಂಡ್ ಸ್ಪಾನ್ಸರ್ಸ್ ನಾನೇ ಹುಡ್ಕೊಂಡು ಫ್ರೆಂಡ್ಸ್ ಮೂಲಕ, ಅವ್ರ ಫ್ರೆಂಡ್ಸ್ ಮೂಲಕ ಎಲ್ಲ ನಾನು ದುಡ್ಡು ಹಂಗ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದು. ಸೊ ಅಲ್ಲಿ ತನಕ ಹೋಗ್ಬಿಟ್ಟು ನಾನು ಕಾಂಪೀಟು ಮಾಡಕ್ ಆಗ್ಲಿಲ್ಲ ಅನ್ನೋದು ನನಗೆ ಒಂಥರ ಅದನ್ನ ಇವಾಗ್ಲೂ ನೆನ್ಸ್ಕೊಟ್ರೆ ದಟ್ ಮೊಮೆಂಟ್ ಇಟ್ ವಾಸ್ ಕಡಿಮೆ ಆಯ್ತು ನಿಮ್ದು. 100 ಅಲ್ಲ 400 ಗ್ರಾಮ್ ಕಡಿಮೆ ಆಯ್ತು. ಅರ್ಧ ಗಂಟೆ 20 ನಿಮಿಷ ಸೋನಾ, ಮೇ ಬಿ ದಟ್ ಸ್ಟ್ರೆಸ್ ಆಫ್ ರನ್ನಿಂಗ್ ಹಿಯರ್ ಅಂಡ್ ದೇರ್ ಎವ್ರಿಥಿಂಗ್. ಸೊ ಐ ವೇಟ್ ಇನ್ 68.7. ವೇಟ್ ಲಿಫ್ಟಿಂಗ್ ಮತ್ತೆ ಪವರ್ ಲಿಫ್ಟಿಂಗ್ ನಲ್ಲಿ ವ್ಯತ್ಯಾಸ ಏನು? ವೇಟ್ ಲಿಫ್ಟಿಂಗ್ ಆದ್ರೆ ಒಲಿಂಪಿಕ್ಸ್ ನಲ್ಲಿ ಇದೆ. ಸೊ ಸಾಮಾನ್ಯ ಜನರಿಗೆ ಎರಡು ಒಂದೇ ಅನ್ಕೋತಾರೆ. ಇದರಲ್ಲಿ ವ್ಯತ್ಯಾಸ ಏನು? ಪವರ್ ಲಿಫ್ಟಿಂಗ್ ಅಲ್ಲಿ ಬರೀ 3 ಮೂವ್ಮೆಂಟ್ ಇರೋದು, ಸ್ಕ್ವಾಟ್, ಬೆಂಚ್ ಪ್ರೆಸ್ ಅಂಡ್ ಡೆಡ್ ಲಿಫ್ಟ್. ಸ್ಕ್ವಾಟ್ ಅಂತಂದ್ರೆ ಬೆನ್ ಮೇಲೆ ತೂಕ ಹಾಕೊಂಡು ಕೂರ್ತ್ ಬಿಟ್ಟು ಎದ್ದೇಳೋದು. ಬೆಂಚ್ ಪ್ರೆಸ್ ಅಂದ್ರೆ ಮಲ್ಕೊಂಡು ಎದೆ ತನಕ ಬಾರ ತರೋದು, ಆಮೇಲೆ ತಳ್ಳೋದು. ಅಂದ್ರೆ ಬೆಂಚ್ ಮೇಲೆ ಮಲ್ಕೊಂಡು ಬೆಂಚ್ ಪ್ರೆಸ್ ಅಂತಾರೆ. ಸೊ ಎದೆ ಮೇಲೆ ತಗೊಂಬಂದು ತಳ್ಳೋದು. ಡೆಡ್ ಲಿಫ್ಟ್ ಅನ್ನೋದು ನಾವು ಬಗ್ಗಿ ನೆಲದಿಂದ ಭಾರ ಎತ್ಕೊಂಡು ನೆಟ್ಟಿಗೆ ನಿಂತ್ಕೊಂಡು ವಾಪಸ್ ಇಡೋದು. ಇದು ಪವರ್ ಲಿಫ್ಟಿಂಗ್ ಅಂತಾರೆ. ಬಟ್ 3 ವಿಭಾಗದಲ್ಲಿ ನೀವು ಪಾಯಿಂಟ್ ಅನ್ನ ತೆಗೆದುಕೊಂಡಿರ್ಬೇಕು, 3 ವಿಭಾಗದಲ್ಲೂ ಭಾಗವಹಿಸಲೇಬೇಕು. ಫುಲ್ ಪವರ್ ಲಿಫ್ಟ್ ಅದೇ ಬರೀ ಬೆಂಚ್ ಪ್ರೆಸ್ ಕಾಂಪಿಟೇಷನ್ ಅಂತಾನು ಆಗ್ತದೆ. ನನ್ ಫಸ್ಟ್ ನ್ಯಾಷನಲ್ ಕಾಂಪಿಟೇಷನ್ ಹೇಳಿದ್ನಲ್ಲ, ಅದು ಬರೀ ಬೆಂಚ್ ಪ್ರೆಸ್ ಆಗಿತ್ತು. ಸೊ ಆಕ್ಚುಲ್ ಪವರ್ ಲಿಫ್ಟಿಂಗ್ ಅಂದ್ರೆ ಇದು 3 ಫುಲ್ ಪವರ್ ಲಿಫ್ಟಿಂಗ್ ಅಂತ ಹೇಳ್ತಾರೆ. ಕೊನೆಗೆ ನಮಗೆ 1, 2, 3 ಅಂತ ಸಿಗೋದು ಟೋಟಲ್ ಮಾಡ್ತಾರೆ. ಇದು ಸ್ಕ್ವಾಟ್ ಅಲ್ಲಿ ಎಷ್ಟೆತ್ತಿದ್ಯಾ, ಬೆಂಚ್ ಪ್ರೆಸ್ ಅಲ್ಲಿ ಎಷ್ಟೆತ್ತಿದ್ಯಾ, ಡೆಡ್ ಲಿಫ್ಟ್ ಅಲ್ಲಿ ಎಷ್ಟೆತ್ತಿದ್ಯಾ, ಇದು 3 ಸೇರಿ ಟೋಟಲ್ ಎಷ್ಟಾಗ್ತದೆ ಅದ್ರ ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಟೋಟಲ್ ಪೋಡಿಯಂ ಅಂತ ಮೆಡಲ್ ಕೊಡೋದು. ಆಕ್ಚುಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಬರೀ ಸ್ಕ್ವಾಟ್ ಅಲ್ಲೂ 1, 2, 3 ಕೊಡ್ತಾರೆ. ಆದ್ರೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಎಲ್ಲ ಹೋಗ್ಬೇಕು ಅಂದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಅಂತ ಇರೋದು ಕೊನೆಗೆ ಟೋಟಲ್ ಅಲ್ಲಿ ಎಷ್ಟು ಬಂತು ಅಂತ. ಯಾಕಂದ್ರೆ ಕೆಲವರು ಸ್ಕ್ವಾಟ್ ಅಲ್ಲಿ ಗೆಲ್ಬಿಡ್ಬೋದು, ಆದ್ರೆ ಬೇರೆದ್ರಲ್ಲಿ ನಿನಗೆ ಪದಕ ಬಂದಿಲ್ಲ ಅಂದ್ರೆ ನೀನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗೋದಕ್ಕೆ ಆಗೋದಿಲ್ಲ. ಸೊ ಇದು ಟೋಟಲ್ ಏನಾಗುತ್ತದೆ ಅದ್ರ ಮೇಲೆ ನಿಮ್ ಪದಕ ಬಂದಿದ ಮೇಲೆ ಯು ಕ್ಯಾನ್ ಗೋ ಟು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್. ವೇಟ್ ಲಿಫ್ಟಿಂಗ್ ಅಂದ್ರೆ ಅಲ್ಲಿ ನೀವು ಆಕ್ಚುಲಿ ನೋಡಿರ್ತೀರ ಒಲಿಂಪಿಕ್ಸ್ ಅಲ್ಲಿ ತಲೆ ಮೇಲೆ ಎತ್ತಿ ಬಿಡ್ತಾರೆ, ತಲೆ ಮೇಲೆ ಎತ್ತಿ ಆಮೇಲೆ ಕಾಲ್ ಒಂಥರ ಕ್ಲೀನ್ ಅಂಡ್ ಜರ್ಕ್ ಸ್ಪ್ಲಿಟ್ ಎಲ್ಲ ಮಾಡ್ಬಿಟ್ಟು ಅದು ಬಿಡ್ತಾರೆ. ಸೊ ದೋಸ್ ಆರ್ ವೇಟ್ ಲಿಫ್ಟಿಂಗ್ ಮೂವ್. ಅದು ಆಕ್ಚುಲಿ ಪವರ್ ಲಿಫ್ಟಿಂಗ್ ಇಂತ ಸ್ವಲ್ಪ ಕಷ್ಟ ಕಲ್ತ್ಕೊಳ್ಳೋದು. ಇವನ್ ದ ವೇಟ್ ಪ್ಲೇಟ್ ನಾವೇನ್ ನೋಡ್ತೀವಿ 25 kg ಎಲ್ಲ ಹಾಕೋದು, ಅದೆಲ್ಲ ಸ್ವಲ್ಪ ಬೇರೆ ಬರ್ತದೆ. ನಾವ್ ಇಲ್ಲಿ ಪವರ್ ಲಿಫ್ಟಿಂಗ್ ಅಲ್ಲಿ ಮೆಟಲ್ ಪ್ಲೇಟ್ಸ್ ತುಂಬಾ ಯೂಸ್ ಮಾಡ್ತೀವಿ, ಯಾಕಂದ್ರೆ ನಾವ್ ಎತ್ತಿ ಬಿಸಾಕೋದಿಲ್ವಲ್ಲ. ಸೊ ಮೆಟಲ್ ಪ್ಲೇಟ್ಸ್ ಯೂಸ್ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಬೌನ್ಸ್ ಬೇಕು, ಪ್ಲೇಟೇ ಸ್ವಲ್ಪ ಬೇರೆ ತರ, ಸೊ ಸಲಕರಣೆನೂ ಸ್ವಲ್ಪ ಬೇರೆ ತರ, ಪ್ಲಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕಾಗಿರೋದು ಸ್ವಲ್ಪ ಬೇರೆ ತರ. ರೆಫ್ರಿ ಹೇಗೆ ನಿರ್ಧಾರ ಮಾಡ್ತಾರೆ ಗೆಲುವನ್ನ? ಅಂದ್ರೆ ಪಾಯಿಂಟ್ ಇರುತ್ತಾ ನೀವ್ ಎತ್ತೋದ್ರ ಮೇಲೆ, ಅಥವಾ ಅದಕ್ಕೊಂದು ನಿಯಮಾವಳಿ ಇದೆನಾ? ರೆಫ್ರಿ ಹೇಗೆ ಮಾಡ್ತಾರೆ ಅಂದ್ರೆ, ಫಸ್ಟ್ ನಾನು ಕಾಂಪಿಟೇಷನ್ ಹೋಗ್ಬೇಕಂದ್ರೆ ಅದೇ ನನ್ನ ಕೋಚ್ ಹೇಳಿದ್ದು, ರೂಲ್ಸ್ ಪ್ರಕಾರ ಕಾಂಪಿಟೇಷನ್ ಸ್ಟ್ಯಾಂಡರ್ಡ್ ಗೆ ನಾವು ಟ್ರೈನ್ ಮಾಡಬೇಕು. ಅದನ್ನ ನಾವ್ ಇವಾಗ ಟ್ರೈನಿಂಗ್ ಅಂತ ಏನ್ ಮಾಡ್ತೀವಿ ಅದು ನಾವು ಕಾಂಪಿಟೇಷನ್ ಸ್ಟ್ಯಾಂಡರ್ಡ್ ಗೆ ಮಾಡೋದು. ಸ್ಕ್ವಾಟ್ ಬೆನ್ ಮೇಲೆ ಹಾಕೊಂಡು ನಾವು ಕೂತು ಎದ್ದೇಳೋದು, ಅದು ನಾವು ಬೆನ್ ಮೇಲೆ ಹಾಕೊಂಡು ರೆಫ್ರಿ ಸ್ಕ್ವಾಟ್ ಅಂತ ಹೇಳೋ ತನಕ ಕಾಯ್ಬೇಕು. ಸೊ ಸ್ಕ್ವಾಟ್ ಅಂತ ಹೇಳಿದ್ಮೇಲೆ ನಾವು ಕೂರ್ಬೇಕು. ಅದು ಕೂತಾಗ ನಮ್ದು ನೀ ಏನಿದೆ ಅದು ನಮ್ ಹಿಪ್ ಕ್ರೀಸ್ ಅಂದ್ರೆ ನಮ್ದು ಅದಕ್ಕಿಂತ ಅದು ಆ ಲೈನ್ ಒಳದ್ರೆ ಅದು ಕೆಳಗಡೆ ಹೋಗ್ಬೇಕು. ಸೊ ಆ ಡೆಪ್ತ್ ಅಂದ್ರೆ ನಾವು ಫುಲ್ ಕೂರ್ಬೇಕು. ಅರ್ಧ ಕೂತ್ ಬಿಟ್ಟು ಮೇಲೆ ಎದ್ರೆ ಅದು ನೋ ಲಿಫ್ಟ್ ಅಂತ ಕೊಡ್ತಾರೆ. ಭಾರ ಇದ್ದಾಗ ಕೆಲವರು ಫುಲ್ ಕೂರಕ್ ಆಗೋದಿಲ್ಲ, ಆದ್ರೆ ಮೇಲ್ ಬರ್ತೀನೋ ಇಲ್ವೋ ಅಂತ ಅದನ್ನ ಮೇಲ್ ಬಂದ್ಬಿಡ್ತಾರೆ. ಸೊ ಅದು ನೋ ಲಿಫ್ಟ್ ಅಂತಾರೆ. ಅದ್ ಎದ್ದ ಮೇಲೆ ನಾವು ಮತ್ತೆ ರೆಫ್ರಿ ರ್ಯಾಕ್ ಅಂತ ಹೇಳೋದಕ್ಕೆ ತನಕ ಕಾಯ್ಬೇಕು ವಾಪಸ್ ಹಾಕೋದಕ್ಕೆ. ಸೊ ಗಡಿಬಿಡಿನಲ್ಲಿ ನಾವು ಹೋಗಿ ಹಾಕ್ಬಿಟ್ರೆ ಇಷ್ಟೇ ಸೆಕೆಂಡ್ಗಳು
ಗಳು ಇರ್ತದೆ. ಅವ್ರು ಆಕ್ಚುಲಿ ಹೇಳ್ತಾರೆ ಪ್ರಾಂಪ್ಟ್ ಆಗಿ, ಅವ್ರೇನ್ ಸುಮ್ನೆ ವೇಟ್ ಮಾಡೋದಿಲ್ಲ. ಬಟ್ ದೋಸ್ ಆರ್ ದ ರೂಲ್ಸ್ ಯು ಹ್ಯಾವ್ ಟು ಡೂ. ಬೆಂಚ್ ಪ್ರೆಸ್ ಅಲ್ಲೂ ಎದೆ ಮೇಲೆ ತಂದಾಗ ಪ್ರೆಸ್ ಅಂತ ಹೇಳ್ತಾರೆ. ಸೊ ತಗೊಂಡ್ ಹಂಗೆ ವಾಪಸ್ ನಾವು ಹೋಗಕ್ಕಾಗೋದಿಲ್ಲ, ನಾವು ಒಂದ್ 2 ಸೆಕೆಂಡ್ ವೇಟ್ ಮಾಡ್ಬೇಕು. ಸೊ ಆಮೇಲೆ ಅವ್ರು ರ್ಯಾಕ್ ಅಂತ ಹೇಳ್ತಾರೆ. ಡೆಡ್ ಲಿಫ್ಟ್ ಅಲ್ಲಿ ನಾವು ಎತ್ತಿ ನಿಂತ್ಕೊಳ್ತೀವಲ್ಲ, ಅವ್ರು ಡೌನ್ ಅಂತ ಹೇಳೋದಕ್ ತನಕ ನಾವು ಕಾಯ್ಬೇಕು. ಸೊ ತುಂಬಾ ಭಾರ ಕೈಯಿಂದ ಸ್ಲಿಪ್ ಆಯ್ತು ಅಂತೆಲ್ಲ ಅಂದ್ರೆ ನೋ ಲಿಫ್ಟ್. ಸೊ ಆ ರೂಲ್ಸ್ ಫಾಲೋ ಮಾಡ್ಬೇಕು, ಇಲ್ಲಿದ್ರೆ ನೀವು ಎಷ್ಟೇ ಮಾಡಿದ್ರು ಇಟ್ ಇಸ್ ಅ ನೋ ಲಿಫ್ಟ್. ಒಳ್ಳೇದು ದೀಪಾ ಅವರೇ, ಕೊನೆಯದಾಗಿ ಒಂದು ಪ್ರಶ್ನೆ. ಇಲ್ಲಿವರೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಬಹಳ ಅತ್ಯುನ್ನತ ಇದೆ ನಿಮ್ದು. ನಿಮ್ಮ ಮುಂದಿನ ಗುರಿ ಏನು? ಮುಂದಿನ ಗುರಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಚೆನ್ನಾಗಿ ಆಡ್ಬೇಕು ಅನ್ನೋದು. ಕೋಚ್ ಕೌಶಲ್ ಸುಮೇಧ್ ಹೇಳಿರೋದು, ನೀನ್ ತುಂಬಾ ಕಾಂಪಿಟೇಷನ್ ಮಾಡ್ತಾ ಇದೀಯಾ, ಸ್ವಲ್ಪ ಬ್ರೇಕ್ ತಗೊಂಡು ಇಟ್ ಇಸ್ ಕಾಲ್ಡ್ ಬಿಲ್ಡಿಂಗ್. ಅಂದ್ರೆ ನಾವು ಹೇಗೆ ಪ್ರಾಕ್ಟೀಸ್, ಯಾಕಂದ್ರೆ ನಾವು ದಿನ ಪರೀಕ್ಷೆ ಇದ್ರೆ ನಮ್ಗೆ ಓದೋದಕ್ಕೆ ಟೈಮ್ ಸಿಗೋದಿಲ್ಲ. ಸೊ ನಾವು ಪ್ರಿಪೇರ್ ಆಗ್ಬೇಕು. ವಿ ಹ್ಯಾವ್ ಟು ಬಿಲ್ಡ್ ದ ಸ್ಟ್ರೆಂತ್. ನಮ್ಮ ಶಕ್ತಿನ ಇನ್ನೂ ಬೆಳೆಸ್ಕೋಬೇಕು. ಅದನ್ನ ಕಾಂಪಿಟೇಷನ್ ಟೈಮಲ್ಲಿ ನಾವು ತೋರ್ಸೋದು. ಸೊ ನೀನು 3 ತಿಂಗಳಿಗೆ ಒಂದ್ಸತಿ ಕಾಂಪಿಟೇಷನ್ ಮಾಡ್ತಾ ಇದ್ರೆ ಬರೀ ನಾವು ತೋರ್ಸದೆ. ಸೊ ಆ ರಿಸರ್ವ್ ಅಂತ ನಮ್ ಒಳಗಡೆ ಶಕ್ತಿ ಬೆಳೆಸ್ಕೊಳ್ಳೋದು ಯಾವಾಗ? ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಕಾಂಪಿಟೇಷನ್ ಮುಂದಿನ ವರ್ಷ ಬರೀ 1-2 ಮಾಡು ಅಷ್ಟೇ. 2 ಇಂಟರ್ನ್ಯಾಷನಲ್ 2 ನ್ಯಾಷನಲ್ ಮಾಡಿದೀನಿ. ಸೊ 4 ಮಾಡಿದೀನಿ. ಸೊ ಹಿ ಫೀಲ್ಸ್ ಇಟ್ ಇಸ್ ಟು ಮಚ್. ಎಷ್ಟೇ ಕಾಮ್ ಆಗಿದ್ರು ಅದು ಮೆಂಟಲ್ ಸ್ಟ್ರೆಸ್, ಆ ಫೆಟಿಗು, ಆಮೇಲೆ ಈ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ನಮ್ ದೇಹನ ಸ್ವಲ್ಪ ಆಹಾರದ ಬಗ್ಗೆನೂ ಗಮನ ಹರಿಸಬೇಕಾಗುತ್ತೆ. ಅದು ಯಾವಾಗ್ಲೂ ಮಾಡ್ಬೇಕು. ಪ್ರೋಟೀನು ಇವೆಲ್ಲ ಕ್ಯಾಲರಿ ಹೇಗೆ ಲೆಕ್ಕಾಚಾರ ಮಾಡ್ತೀರಾ? ಅದು ಆಕ್ಚುಲಿ ನಾನು ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ಲ. ಇನ್ ನೆಕ್ಸ್ಟ್ ಮಾಡಬೇಕು. ಯಾಕೆಂದ್ರೆ ಇಟ್ ಹೆಲ್ಪ್ಸ್ ಇಫ್ ಯು ವಾಂಟ್ ಟು ಬಿ ಬೆಸ್ಟ್. ಸ್ವಲ್ಪ ಪ್ರೋಟೀನ್ ಕಡೆ ಇನ್ನೂ ಹೆಚ್ಚು, ನಾನ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಗಮನ ಕೊಡಬೇಕು. ನಾನು ಅಯ್ಯೋ ಮಕ್ಳಿಗೂ ಮಾಡ್ಬೇಕು, ನನ್ಗೂ ಮಾಡ್ಕೋಬೇಕು, ಹಸ್ಬೆಂಡ್ಗೂ ಮಾಡ್ಬೇಕು ಅಂತ ಸ್ವಲ್ಪ ನಾನು ಅದು ನೆಗ್ಲೆಕ್ಟ್ ಮಾಡಿದೀನಿ. ಮಾಡಿಬಿಟ್ರೆ ಸಾಕು ಮೈಂಡ್ ಅಲ್ಲಿ ಇರುತ್ತೆ. ನೆಗ್ಲೆಕ್ಟ್ ಮಾಡಿದೀನಿ. ಎಕ್ಸ್ಟ್ರಾ ಮಾಡ್ಕೊ ಎಲ್ಲಾ ತಾಯಂದಿರು ಹಾಗೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಕಾಂಪಿಟೇಷನ್ ಸ್ಟ್ರೆಸ್ ಎಲ್ಲ ಕಡಿಮೆ ಇರೋದ್ರಿಂದ ವಾಪಸ್ ಅದನ್ನ ಕರೆಕ್ಟ್ ಆಗಿ ಮಾಡಬೇಕು ನನಗೆ. ಯಾಕೆಂದ್ರೆ ಕಾಂಪಿಟೇಷನ್ಗೆ ಮೆಂಟಲ್ ಫೆಟಿಗ್ ಇಸ್ ಆಲ್ಸೋ ವೆರಿ ಹೈ, ಫಿಸಿಕಲ್ ಫೆಟಿಗ್ ಇಸ್ ಆಲ್ಸೋ ವೆರಿ ಹೈ. ಅಂದ್ರೆ ಕಾಂಪಿಟೇಷನ್ ಟೈಮ್ ಅಲ್ಲಿ ಲಾಸ್ಟ್ 2-3 ತಿಂಗಳು ನಮ್ ದೇಹನ ವಿ ಆರ್ ಪುಷಿಂಗ್, ಇನ್ನೂ ಎತ್ತಬೇಕು. ಅದು ದಟ್ ಭಾರ ಎತ್ತದ ಇನ್ನೂ ಹೆಚ್ಚು. ಸೊ ಇವಾಗ ನನ್ನ ಮಕ್ಕಳನ್ನ ಜಿಮ್ ಇಂದ ನಾನು ವಾಪಸ್ ಸ್ಕೂಲ್ ಮಕ್ಕಳು ಕರ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ರೆ ಅಲ್ಲೇ ತೂಕಿಡಿಸ್ತಾ ಇರ್ತೀನಿ. ಸೊ ಫಿಸಿಕಲ್ ಟೈರ್ಡ್ನೆಸ್, ರೆಸ್ಟ್ ಅಂತ ದೇಹ ಹೇಳ್ತಿರ್ತದೆ. ನಿನ್ ಸಲುವಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೋ ಅಂತ ಅದನ್ನು ಕೇಳಬೇಕು ನಾವು ದೇಹದ ಮಾತು. ಸೊ ನೆಕ್ಸ್ಟ್ ಇಯರ್ ಏನ್ ಪ್ಲಾನ್ ಅಂತಂದ್ರೆ ಕಾಂಪಿಟೇಷನ್ ಹೆಚ್ಚಾಗಿ ಮಾಡುದಿಲ್ಲ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಒಂದೇ ಮಾಡ್ತೀನಿ. ಡಿಸೆಂಬರ್ ಅಲ್ಲಿ ಏಷ್ಯನ್ಸ್ ಇದೆ, ಅದು ಮಂಗೋಲಿಯಲ್ಲಿ ಆಗ್ತಾ ಇದೆ. ಸೊ ಐ ವಾಂಟ್ ಬಿಲ್ಡ್ ವೆರಿ ಗುಡ್ ನಂಬರ್. ಸೊ ನಿಮ್ಗೆ ಇನ್ನೂ 1 ವರ್ಷ ಟೈಮ್ ಇದೆ. ಒಳ್ಳೆದು ದೀಪಾ ಅವರೇ, ಜೀವನದಲ್ಲಿ ಎದುರಾದಂತ ಕಠಿಣ ಸಮಸ್ಯೆಗಳನ್ನೇ ಸಾಧನೆಯ ಮೆಟ್ಟಿಲಾಗಿ ಪರಿವರ್ತಿಸಿಕೊಂಡ್ರಿ. ನಿಮ್ಮ ಈ ಯಶಸ್ವಿ ಕ್ರೀಡಾ ಪಯಣ ಇದೆಯಲ್ಲ, ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು ದೀಪಾ. ಥ್ಯಾಂಕ್ ಯು ಭಾರತಿ. ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ ದೀಪಾ ಅಜಯ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.